ಹಿಂದೂ ಧರ್ಮದ ಸಂಕೇತಗಳು. ಈ ಶೀರ್ಷಿಕೆಯಲ್ಲಿ 37 ಪುಟಗಳಿವೆ. ಅಧ್ಯಾಯವು ಅಸಮಗ್ರವಾಗಿರುವಂತೆ ತೋರುತ್ತದೆ. ಮೂಲ ಯೋಜನೆಯ 7ನೇ ಅಂಶಕ್ಕೆ ಇದು ಸಂಬಂಧಿಸಿದೆ. ಈ ಪುಟಗಳನ್ನು ಇಂಡಿಯಾ ಮತ್ತು ಕಮ್ಯುನಿಸಂ ನ ಪುಟಗಳನ್ನು ಸೇರಿಸಿ ಒಂದು ಕಡತವಾಗಿ ಕಟ್ಟಿದೆ. ಈ ಬೆರಳಚ್ಚು ಪ್ರತಿಯ ಪಾಠವನ್ನು ನಾವು ಇಲ್ಲಿ ಕೊಡುತ್ತಿದ್ದೇವೆ. ಜೊತೆಗೆ ಡಾ. ಅಂಬೇಡ್ಕರ್ ಅವರೇ ಬರೆದ ವಿಷಯಾನುಕ್ರಮಣಿಕೆಯನ್ನು ಸೇರಿಸಿ ನಾನು ಹಿಂದೂ ಆಗಬಲ್ಲೆನೆ ಎಂಬ ಉದ್ದೇಶಿತ ಕೃತಿಯ ಕರಡು ಯೋಜನೆಯ ಒಂದು ಬೆರಳಚ್ಚು ಪ್ರತಿಯನ್ನು ಇಲ್ಲಿ ಕೊಟ್ಟಿದೆ. ಮೂಲಪ್ರತಿಯನ್ನು ಅಲ್ಲಲ್ಲಿ ಹುಳುಗಳು ತಿಂದಿವೆ. ಅಡ್ಡಗೆರೆ. ಮೂಲ ಸಂಪಾದಕರು. ಹಿಂದೂಗಳ ಸಾಮಾಜಿಕ ಸಂಘಟನೆಯಲ್ಲಿ ವಿಚಿತ್ರವಾದದ್ದು ಏನಾದರೂ ಇದೆಯೇ? ವಿದ್ವಾಂಸರು ನಡೆಸಿದ ಸಂಶೋಧನೆಗಳನ್ನು ತಿಳಿಯದ ಸಾಮಾನ್ಯ ಹಿಂದೂವು ಹಿಂದೂ ಸಮಾಜ ವ್ಯವಸ್ಥೆಯಲ್ಲಿ ವಿಚಿತ್ರವಾದುದು, ಅಸಾಧಾರಣವಾದುದು, ಅನೈಸರ್ಗಿಕವಾದದ್ದು ಏನೂ ಇಲ್ಲ ಎನ್ನುತ್ತಾನೆ. ಅದು ಸಹಜವೇ. ಪ್ರತ್ಯೇಕವಾಗಿ ಬದುಕು ನಡೆಸುವ ಜನರಿಗೆ ತಮ್ಮ ಆಚಾರ ವ್ಯವಹಾರಗಳಲ್ಲಿ ವಿಚಿತ್ರವಾದದ್ದು ಏನೂ ಅರಿವಿಗೆ ಬರುವುದಿಲ್ಲ. ತಮಗೆ ಒಂದು ಹೆಸರನ್ನು ಕೊಟ್ಟುಕೊಳ್ಳಲು ತುಸು ತಳುವದೇ ಜನರು ತಲೆಮಾರಿನಿಂದ ತಲೆಮಾರಿಗೆ ಸಾಗಿದ್ದಾರೆ. ಆದರೆ ಹಿಂದೂಗಳ ಈ ಸಾಮಾಜಿಕ ವ್ಯವಸ್ಥೆಯು ಹೊರಗಿನವರಿಗೆ, ಹಿಂದೂಗಳಲ್ಲದವರಿಗೆ ಹೇಗೆ ಕಾಣಿಸುತ್ತದೆ? ಹಿಂದೂಗಳಿಗೆ ಕಾಣಿಸುವಂತೆ ಅವರಿಗೂ ಅದು ಸಹಜವಾಗಿ, ಸಾಧಾರಣವಾಗಿ ಕಾಣಿಸುತ್ತದೆಯೇ? ಗ್ರೀಕ್ ದೊರೆ ಸೆಲ್ಯೂಕಸ್ ನಿಕಟರ್ನ ರಾಯಭಾರಿಯಾಗಿ ಮೆಗಾಸ್ಥನೀಸನು ಸುಮಾರು ಕ್ರಿ. ಪೂ. 305ರಲ್ಲಿ ಚಂದ್ರಗುಪ್ತ ಮೌಲ್ಯರ ಆಸ್ಥಾನಕ್ಕೆ ಬಂದನು. ಹಿಂದೂಗಳ ಸಮಾಜ ವ್ಯವಸ್ಥೆ ಬಹಳ ವಿಚಿತ್ರವಾಗಿದೆ ಎಂದು ಅವನಿಗೆ ಅನ್ನಿಸಿತು. ಇಲ್ಲವಾದರೆ ಹಿಂದೂ ಸಮಾಜ ವ್ಯವಸ್ಥೆಯನ್ನು, ಅದರ ವಿಚಿತ್ರ ಲಕ್ಷಣಗಳನ್ನು ವಿಶೇಷವಾಗಿ ವರ್ಣಿಸಲು ಕೈಹಾಕುತ್ತಿರಲಿಲ್ಲ. ಅವನು ಹೀಗೆ ದಾಖಲು ಮಾಡಿದ್ದಾನೆ. ಭಾರತದ ಜನರನ್ನು 7 ಭಾಗಗಳಾಗಿ ವಿಭಾಗಿಸಿದೆ. ದಾರ್ಶನಿಕರು ಸರಣಿಯಲ್ಲಿ ಮೊದಲು ಬರುತ್ತಾರೆ. ಆದರೆ ಸಂಖ್ಯೆಯ ದೃಷ್ಟಿಯಿಂದ ಇವರದು ಅತ್ಯಂತ ಚಿಕ್ಕ ವರ್ಗ. 142. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಯಜ್ಞಯಾಗಾದಿಗಳನ್ನು, ಇತರ ಧಾರ್ಮಿಕ ಕ್ರಿಯೆಗಳನ್ನು ಆಚರಿಸುವವರು ಅವರ ಸೇವೆಯನ್ನು ಬಳಸಿಕೊಳ್ಳುತ್ತಾರೆ. ಮಹಾಸಮ್ಮೇಳನದಲ್ಲಿ ಬಹಿರಂಗವಾಗಿಯೂ ರಾಜರು ಅವರ ಸೇವೆಯನ್ನು ಬಳಸುತ್ತಾರೆ. ಹೊಸ ವರ್ಷ ಪ್ರಾರಂಭವಾಗುವಾಗ ಸಮ್ಮೇಳನವು ಕೂಡುತ್ತದೆ. ಎಲ್ಲ ದಾರ್ಶನಿಕರು ರಾಜನ ಮನೆಯ ಮುಂದೆ ನೆರೆಯುತ್ತಾರೆ. ಯಾವುದೇ ಉಪಯುಕ್ತ ಸಲಹೆಯನ್ನು ಬರವಣಿಗೆಯಲ್ಲಿ ನಿರೂಪಿಸಿರುವವನು ಅಥವಾ ಬೆಳೆಯನ್ನು ದನಕರುಗಳನ್ನು ಇನ್ನೂ ಉತ್ತಮಪಡಿಸಲು ಏನಾದರೂ ದಾರಿಯನ್ನು ಕಂಡುಹಿಡಿದಿರುವವನು ಅಥವಾ ಸಾರ್ವಜನಿಕ ಹಿತಾಸಕ್ತಿಯನ್ನು ವರ್ಧಿಸಲು ಯತ್ನಿಸುವವನು ಬಹಿರಂಗವಾಗಿ ತಾನು ಬರೆದಿರುವುದನ್ನು ಮಂಡಿಸುತ್ತಾನೆ. ಯಾವನೇ ಆದರೂ 3 ಸಾರಿ ತಪ್ಪು ಮಾಹಿತಿಯನ್ನು ಕೊಟ್ಟಿರುವುದು ಪತ್ತೆಯಾದರೆ ಆಮೇಲೆ ಬದುಕಿರುವವರೆಗೂ ಅವನು ಮಾತನಾಡುವಂತಿಲ್ಲ ಎಂದು ಶಾಸನವು ವಿಧಿಸುತ್ತದೆ. ಆದರೆ ಒಳ್ಳೆಯ ಸಲಹೆಯನ್ನು ಕೊಡುವವನಿಗೆ ತೆರಿಗೆ ಕೊಡುವುದಕ್ಕಾಗಲಿ, ಕಾಣಿಕೆಗಳನ್ನು ಕೊಡುವುದಕ್ಕಾಗಲಿ ವಿನಾಯಿತಿ ಇರುತ್ತದೆ. 2ನೆಯ ಜಾತಿಯಲ್ಲಿ ಬೇಸಾಯಗಾರರಿದ್ದರೆ ಜನತೆಯ ಬಹುಭಾಗ ಇವರೇ ಆಗಿರುತ್ತಾರೆ. ಸ್ವಭಾವತಃ ಅತ್ಯಂತ ಮೃದುವಾದವರು. ಅವರಿಗೆ ಸೈನ್ಯ ಸೇವೆಯಿಂದ ವಿನಾಯಿತಿಯುಂಟು. ಯಾವುದೇ ಭೀತಿಯಿಲ್ಲದೆ ಅವರು ಕೃಷಿಕರ್ಮದಲ್ಲಿ ತೊಡಗುತ್ತಾರೆ. ಅವರು ಎಂದೂ ನಗರಕ್ಕೆ ಹೋಗುವುದಿಲ್ಲ. ಅಲ್ಲಿಯ ಗಲಭೆ, ಗೊಂದಲಗಳಲ್ಲಿ ಸೇರುವುದಿಲ್ಲ ಅಥವಾ ಬೇರೆ ಯಾವ ಉದ್ದೇಶದಿಂದಲೂ ಹೋಗುವುದಿಲ್ಲ. ಆದ್ದರಿಂದ ಒಂದು ಕಡೆ ಯುದ್ಧ ನಡೆಯುತ್ತಾ ಜನರು ಜೀವನದ ಹಂಗು ತೊರೆದು ಕಾದುತ್ತಿರುವಾಗ, ಅದೇ ಸಮಯದಲ್ಲಿ, ಅದೇ ಸ್ಥಳದ ಪಕ್ಕದಲ್ಲೇ ಸ್ವಲ್ಪವೂ ವಿಚಲಿತರಾಗದೆ ಶಾಂತಚಿತ್ತದಿಂದ ಸುರಕ್ಷತೆಯ ಭರವಸೆಯಿಂದ ಬೇರೆ ಜನರು ನೆಲವನ್ನು ಉಳುತ್ತಾ ಅಗೆಯುತ್ತಾ ಇರುವುದನ್ನು ಕಾಣುವುದು ಸಾಮಾನ್ಯವಾಗಿರುತ್ತದೆ. ಇಡೀ ನೆಲವು ರಾಜನ ಆಸ್ತಿ. ರೈತರು ಉತ್ಪನ್ನದ 4ನೇ ಭಾಗವನ್ನು ಪಡೆಯುವ ಷರತ್ತಿನ ಮೇಲೆ ಉತ್ತು ಕೃಷಿ ಮಾಡುತ್ತಾರೆ. 3ನೆಯ ಜಾತಿ ಗೋಪಾಲಕರು ಮತ್ತು ಬೇಟೆಗಾರರದು. ಇವರಿಗೆ ಮಾತ್ರವೇ ಬೇಟೆಯಾಡುವ ಹಕ್ಕು ಇರುವುದು. ಇವರು ಗೋವುಗಳನ್ನು ಪಾಲಿಸಿ, ಬೆಳೆಸಿ, ಭಾರ ಎಳೆಯುವ ಪ್ರಾಣಿಗಳನ್ನು ಮಾರುವ ಅಥವಾ ಬಾಡಿಗೆಗೆ ಒದಗಿಸುವ ಹಕ್ಕು ಪಡೆದಿದ್ದಾರೆ. ಬೇಸಾಯದ ಜಮೀನಿನಲ್ಲಿ ಸೇರಿಕೊಂಡ ವನ್ಯಪ್ರಾಣಿಗಳನ್ನು ಅಥವಾ ರೈತರು ಬಿತ್ತಿದ ಬೀಜಗಳನ್ನು ನುಂಗಿ ಹಾಕಿದ ಹಕ್ಕಿಗಳನ್ನು ಅಟ್ಟಿ ಸಹಾಯ ಮಾಡುವುದಕ್ಕೆ ಪ್ರತಿಯಾಗಿ ಇವರಿಗೆ ರಾಜನು ಧಾನ್ಯದ ಒಂದು ಭತ್ಯೆಯನ್ನು ಕೊಡುತ್ತಾನೆ. ಅವರು ಅಲೆಮಾರಿ ಜೀವನ ನಡೆಸುತ್ತಾರೆ. ಗುಡಾರಗಳನ್ನು ಹಾಕಿಕೊಂಡು ವಾಸ ಮಾಡುತ್ತಾರೆ. 4ನೆಯ ಜಾತಿ ವ್ಯಾಪಾರ ಮಾಡುವವರನ್ನು, ಪಾತ್ರೆ ಪಡಗಗಳನ್ನು, ಇತರ ಉಪಕರಣಗಳನ್ನು ಹೊತ್ತು ಮಾರುವವರನ್ನು ಮತ್ತು ದೈಹಿಕ ಶ್ರಮಕ್ಕಾಗಿ ನೇಮಕಗೊಂಡಿರುವವರನ್ನು ಒಳಗೊಂಡಿರುತ್ತದೆ. ಇವರಲ್ಲಿ ಕೆಲವರು ಕಾಣಿಕೆ ಕೊಡುತ್ತಾರೆ. ದೇಶಕ್ಕೆ ಕೆಲವೊಂದು ನಿರ್ದಿಷ್ಟ ಸೇವೆಗಳನ್ನು ಸಲ್ಲಿಸುತ್ತಾರೆ. ಕವಚಗಳನ್ನು ತಯಾರಿಸುವವರು ಹಾಗೂ ಹಡಗು ಕಟ್ಟುವವರು ರಾಜನಿಗಾಗಿ ಮಾತ್ರವೇ ಕೆಲಸ ಮಾಡುತ್ತಾರೆ. ಇವರು ಹಿಂದೂ ಧರ್ಮದ ಸಂಕೇತಗಳು. ರಾಜನಿಂದ ವೇತನವನ್ನು, ಆಹಾರ ಸರಬರಾಜನ್ನು ಪಡೆಯುತ್ತಾರೆ. ಸೈನ್ಯದ ದಂಡನಾಯಕನು ಯೋಧರಿಗೆ ಆಯುಧಗಳನ್ನು ಒದಗಿಸಿ ಸಜ್ಜುಗೊಳಿಸುತ್ತಾನೆ. ನೌಕಾಪಡೆಯ ಮುಖ್ಯ ಅಡ್ಡಿರಲನು ಪ್ರಯಾಣಿಕರನ್ನು, ಸಾಮಾನು ಸರಂಜಾಮುಗಳನ್ನು ಸಾಗಿಸಲು ಹಡಗುಗಳನ್ನು ಬಾಡಿಗೆಗೆ ಕೊಡುತ್ತಾನೆ. 5ನೆಯ ವರ್ಗವು ಯೋಧರಿಂದ ಕೂಡಿದೆ. ಯುದ್ಧವಿಲ್ಲದೆ ಹೋದ ಸಮಯದಲ್ಲಿ ಕುಳಿತ ಆಲಸ್ಯಗಳಲ್ಲಿ ಇವರು ಕಾಲಹರಣ ಮಾಡುತ್ತಾರೆ. ಅವರನ್ನು ರಾಜನು ಸ್ವಂತ ಖರ್ಚಿನಿಂದ ಸಾಕುತ್ತಾನೆ. ಹಾಗಾಗಿ ಅವರು ಸದಾಕಾಲವೂ ಸನ್ನದ್ಧರಾಗಿದ್ದು ಕರೆ ಬಂದೊಡನೆ ಯುದ್ಧರಂಗಕ್ಕೆ ಧಾವಿಸಲು ಸಿದ್ಧರಾಗಿ ನಿಂತಿರುತ್ತಾರೆ. ತಮ್ಮದಾಗಿ ದೇಹವೊಂದರ ಹೊರತು ಬೇರೆ ಏನನ್ನೂ ಅವರು ಕೊಂಡೊಯ್ಯುವುದಿಲ್ಲ. 6ನೆಯ ವರ್ಗವು ಮೇಲ್ವಿಚಾರಕರನ್ನು ಒಳಗೊಂಡಿರುತ್ತದೆ. ನಡೆಯುತ್ತಿರುವ ಸಮಸ್ತ ಚಟುವಟಿಕೆಯನ್ನು ಜಾಗರೂಕತೆಯಿಂದ ಗಮನಿಸುತ್ತಿದ್ದು, ರಾಜನಿಗೆ ರಹಸ್ಯವಾಗಿ ವರದಿ ಮಾಡುವುದಷ್ಟೇ ಇವರ ಕರ್ತವ್ಯ. ಕೆಲವರಿಗೆ ಪಟ್ಟಣ ಪ್ರದೇಶದ ಪರಿವೀಕ್ಷಣೆಯನ್ನು ವಹಿಸಲಾಗಿರುತ್ತದೆ. ಮಿಕ್ಕವರಿಗೆ ಸೈನ್ಯದ ಪರಿಶೀಲನೆ. 1ನೆಯ ವರ್ಗದವರು ನಗರದ ವೈಶ್ಯಾಂಗನೆಯರನ್ನು, 2ನೆಯ ಗುಂಪಿನವರು ಸೈನ್ಯ ಶಿಬಿರದಲ್ಲಿರುವ ಸೂಳೆಯರನ್ನು ತಮ್ಮ ಸಹಾಯಕರನ್ನಾಗಿ ನೇಮಿಸಿಕೊಳ್ಳುತ್ತಾರೆ. ಅತ್ಯಂತ ಸಮರ್ಥರು, ವಿಶ್ವಾಸಾರ್ಹರೂ ಆದಂತಹ ವ್ಯಕ್ತಿಗಳನ್ನು ಮಾತ್ರವೇ ಈ ಹುದ್ದೆಗಳಿಗೆ ನೇಮಿಸಲಾಗುತ್ತದೆ. 7ನೆಯ ವರ್ಗದಲ್ಲಿ ಮಂತ್ರಾಲೋಚಕರು, ನ್ಯಾಯದರ್ಶಿಗಳೂ ಇರುತ್ತಾರೆ. ಸರಕಾರದ ಅತ್ಯುನ್ನತ ಪದವಿಗಳೆಲ್ಲವೂ ಇವರಿಗೆ ಮೀಸಲು. ಹಾಗೆಯೇ ನ್ಯಾಯ ಪಂಚಾಯಿತಿ, ಸಾರ್ವಜನಿಕ ವ್ಯವಹಾರಗಳ ಸಾಮಾನ್ಯಾಡಳಿತ ಇವು ಇವರ ಹೊಣೆಗಳಾಗಿರುತ್ತವೆ. ಯಾರಿಗೂ ತನ್ನ ಜಾತಿಯ ಹೊರಗಿನಿಂದ ಕೊಟ್ಟು ತಂದು ಮದುವೆ ಮಾಡಿಕೊಳ್ಳುವ ಹಕ್ಕಿಲ್ಲ. ಒಂದು ವೃತ್ತಿಯನ್ನೋ ವ್ಯಾಪಾರವನ್ನೋ ಇನ್ನೊಂದಕ್ಕೆ ಬದಲಾಯಿಸುವ ಅಧಿಕಾರವೂ ಇಲ್ಲ. ಒಂದಕ್ಕಿಂತ ಹೆಚ್ಚು ವ್ಯವಹಾರವನ್ನು ಮಾಡುವಂತೆಯೂ ಇಲ್ಲ. ದಾರ್ಶನಿಕನ ಮಟ್ಟಿಗೆ ಈ ವಿಚಾರದಲ್ಲಿ ವಿನಾಯಿತಿ ಉಂಟು. ತನ್ನ ಅಂತರ್ಗತ ಗುಣ ಸ್ವಭಾವದಿಂದಲೇ ಈ ಸೌಲಭ್ಯವನ್ನು ಅವನು ಪಡೆದಿರುತ್ತಾನೆ. 143. ಸುಮಾರು ಕ್ರಿಸ್ತ ಶಕ 1030ರಲ್ಲಿ ಭಾರತ ಪ್ರವಾಸ ಮಾಡಿದ ಅಲೆರು ನೀವು ಹಿಂದೂ ಸಮಾಜ ವ್ಯವಸ್ಥೆಯ ವಿಚಿತ್ರವನ್ನು ನೋಡಿ ಚಕಿತನಾಗಿರಬೇಕು. ಅವನು ತಾನು ಕಂಡ ಆ ವೈಚಿತ್ರ್ಯವನ್ನು ದಾಖಲು ಮಾಡಲು ಮರೆತಿಲ್ಲ. ಅವನು ಬರೆದಿದ್ದಾನೆ. ಹಿಂದೂಗಳು ತಮ್ಮ ಜಾತಿಗಳನ್ನು ವರ್ಣ ಎಂದರೆ ಬಣ್ಣಗಳು ಎಂದು ಕರೆಯುತ್ತಾರೆ. ವಂಶದ ದೃಷ್ಟಿಯಿಂದ ಅವುಗಳನ್ನು ಜಾತಕ ಅಥವಾ ಜನ್ಮಗಳು ಎಂದು ಕರೆಯುತ್ತಾರೆ. ಆದಿಯಿಂದಲೂ ಈ ವರ್ಣಗಳು ನಲ್ಲೇ ಇವೆ. ಒಂದು ಅತ್ಯಂತ ಉನ್ನತವಾದ ಬ್ರಾಹ್ಮಣರು. ಇವರು ಬ್ರಾಹ್ಮಣ ಮುಖದಿಂದ ಹುಟ್ಟಿದರೆಂದು ಹಿಂದೂ ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ. ಬ್ರಹ್ಮ ಎನ್ನುವುದು ಪ್ರಕೃತಿ ಎಂಬ ಶಕ್ತಿಗೆ ಕೊಟ್ಟ ಇನ್ನೊಂದು ಹೆಸರು. ಪ್ರಾಣಿಯ ದೇಹದಲ್ಲಿ ತಲೆಯು ಅತ್ಯಂತ ಎತ್ತರದ ಅಂಗ. ಇಡೀ ಜನಾಂಗದಲ್ಲಿ
144 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಬ್ರಾಹ್ಮಣರು ಆರಿಸಿದ ಉತ್ತಮ ಜನ, ಆದ್ದರಿಂದ ಇಡೀ ಮಾನವ ಜನಾಂಗದಲ್ಲೇ ತಾವು ಅತ್ಯುತ್ತಮರು ಎಂದು ಅವರು ಪರಿಗಣಿಸುತ್ತಾರೆ. 2. ಅಲ್ಲಿಂದ ಮುಂದಿನ ಜಾತಿ ಕ್ಷತ್ರಿಯರದು. ಅವರೇ ಹೇಳುವಂತೆ ಬ್ರಾಹ್ಮಣ ತೋಳು ಮತ್ತು ಕೈಗಳಿಂದ ಇವರು ಜನಿಸಿದರು. ಅವರ ಮಟ್ಟವು ಬ್ರಾಹ್ಮಣನದಕ್ಕಿಂತ ತೀರಾ ಕೆಳಗಿನದೇನಲ್ಲ. 3. ಅನಂತರ ಬರುವವರು ವೈಶ್ಯರು. ಬ್ರಾಹ್ಮಣ ತೊಡೆಯಿಂದ ಇವರು ಜನಿಸಿದರು. 4. ನಾಲ್ಕನೆಯ ಜಾತಿ ಶೂದ್ರರು. ಬ್ರಾಹ್ಮಣ ಪಾದಗಳಿಂದ ಹುಟ್ಟಿದರು. ಕೊನೆಯ 2 ಜಾತಿಗಳ ನಡುವೆ ತುಂಬಾ ದೀರ್ಘವಾದ ಅಂತರವೇನಿಲ್ಲ. ಈ ವರ್ಗದವರು ಒಬ್ಬರಿಂದೊಬ್ಬರು ಭಿನ್ನವಾದರೂ ಒಂದೇ ನಗರ ಅಥವಾ ಹಳ್ಳಿಗಳಲ್ಲಿ ಒಟ್ಟಿಗೆ ವಾಸಮಾಡುತ್ತಾರೆ. ಒಂದೇ ಸೂರಿನಡಿಯಲ್ಲಿ ಜೀವಿಸುತ್ತಾರೆ. ಶೂದ್ರರಾದ ಮೇಲೆ ಬರುವವರು ಅಂತ್ಯಜರೆಂದು ಕರೆಯಲ್ಪಡುವ ಜನರು. ಇವರು ಮೇಲೆ ಹೇಳಿದ ಯಾವುದೇ ಜಾತಿಗೆ ಹೇಳಿರದ ರೀತಿಯ ವಿವಿಧ ಸೇವೆಗಳನ್ನು ಮಾಡುತ್ತಾರೆ. ಆದರೆ ಒಂದು ನಿರ್ದಿಷ್ಟ ಕಸುಬಿನ ರೂಪದಲ್ಲಿ ವಿವಾಹ ವ್ಯವಸ್ಥೆಯುಳ್ಳ ಇವರಲ್ಲಿಯೂ 8 ವರ್ಗಗಳಿವೆ. ಅಗಸ, ಚಮ್ಮಾರ ಮತ್ತು ನೇಕಾರ. ಇವರು ಮಾತ್ರ ಈ ಅಂತರ್ವಿವಾಹ ವ್ಯವಸ್ಥೆಗೆ ಸೇರುವುದಿಲ್ಲ. ಈ 8 ವರ್ಗಗಳೆಂದರೆ ಅಗಸ, ಚಮ್ಮಾರ, ಗಾರುಡಿಗ, ಮೇದಾರ, ದೋಣಿಗ, ಬೆಸ್ತ, ಬೇಟೆಗಾರ ಮತ್ತು ನೇಕಾರ. ಇವರೊಂದಿಗೆ 4 ಜಾತಿಗಳ ಜನ ಒಟ್ಟಾಗಿ ಒಂದೇ ಸ್ಥಳದಲ್ಲಿ ವಾಸಮಾಡುವುದಿಲ್ಲ. ಇವರು ಹಳ್ಳಿ ಮತ್ತು ಪಟ್ಟಣಗಳ ಹೊರವಲಯದಲ್ಲಿ ವಾಸಮಾಡುತ್ತಾರೆ. ಹಾಡಿ, ಡೋಮ, ದೊಂಬ, ಚಂಡಾಲ ಮತ್ತು ಬದಂತ ಎಂದು ಹೆಸರಿರುವ ಜನರನ್ನು ಈ 8 ಕಸುಬು ವರ್ಗಗಳಲ್ಲಿ ಯಾವುದಕ್ಕೂ ಸೇರಿಸುವುದಿಲ್ಲ. ಅವರು ಕೊಳಕು ಕೆಲಸದಲ್ಲಿ ಎಂದರೆ ಗ್ರಾಮ ಸ್ವಚ್ಛತೆಯೇ ಮೊದಲಾದ ಕೆಲಸದಲ್ಲಿ ನಿರತರಾಗಿರುತ್ತಾರೆ. ಅವರನ್ನು ಒಂದೇ ವರ್ಗವೆಂದು ಪರಿಗಣಿಸಿ ಅವರ ವೃತ್ತಿಯಿಂದಷ್ಟೇ ನಿರ್ದಿಷ್ಟವಾಗಿ ಅವರನ್ನು ಗುರುತಿಸಲಾಗುತ್ತದೆ. ವಾಸ್ತವವಾಗಿ ಕಾನೂನುಬಾಹಿರ ಮಕ್ಕಳನ್ನು ಹೇಗೋ ಹಾಗೆ ಅವರನ್ನು ನೋಡಲಾಗುತ್ತದೆ. ಏಕೆಂದರೆ ಇವರು ಶೂದ್ರ ತಂದೆ ಹಾಗೂ ಬ್ರಾಹ್ಮಣ ತಾಯಿಯರಿಗೆ ವಿವಾಹ ಸಂಭೋಗದಿಂದ ಹುಟ್ಟಿದ ಮಕ್ಕಳು ಎಂದು ರೂಢಿ ಹೇಳುತ್ತದೆ. ಆದ್ದರಿಂದ ಅವರು ಜಾತಿ ಭ್ರಷ್ಟರೆಂದು ಅಭಿಪ್ರಾಯ. 4 ಜಾತಿಗಳ ಪ್ರತಿಯೊಬ್ಬ ವ್ಯಕ್ತಿಗೂ ಹಿಂದೂಗಳು ಅವರವರ ವೃತ್ತಿ ಹಾಗೂ ಜೀವನ ವಿಧಾನವನ್ನವಲಂಬಿಸಿ ಲಕ್ಷಣಸೂಚಕವಾದ ಹೆಸರುಗಳನ್ನು ಕೊಡುತ್ತಾರೆ. ಮನೆಯಲ್ಲಿ ಇದ್ದು ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಿರುವವರೆಗೆ ಅವನು ಬ್ರಾಹ್ಮಣನೆನಿಸುತ್ತಾನೆ. ಒಂದು ಅಗ್ನಿಯ ಸೇವೆ ಮಾಡುತ್ತಾ ವಿಶೇಷ ಕಾವ್ಯದಲ್ಲಿ ತೊಡಗಿರುವಾಗ ಆತನನ್ನು ಇಷ್ಟಿ ಎನ್ನುತ್ತಾರೆ. 3 ಅಗ್ನಿಗಳನ್ನು ಇಟ್ಟುಕೊಂಡು ಆರಾಧಿಸುತ್ತಿದ್ದಾಗ ಅಗ್ನಿಹೋತ್ರಿ ಎನ್ನುತ್ತಾರೆ. ಜೊತೆಗೆ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿದಾಗ ಅವನು ದೀಕ್ಷಿತ ನೆನಿಸುತ್ತಾನೆ. ಇದು ಬ್ರಾಹ್ಮಣನಿಗೆ ಹೇಗೋ ಇತರರಿಗೂ ಹಾಗೆಯೇ. ಈ ಎಲ್ಲ ವರ್ಗಗಳ ಕೆಳಗಿರುವ ಜನರಲ್ಲಿ ಹಾಡಿಗಳನ್ನು ಕುರಿತೇ ಹೆಚ್ಚಾಗಿ ಹೇಳಲಾಗುತ್ತದೆ. ಏಕೆಂದರೆ ಅಶುಚಿಯಾದ ಯಾವುದನ್ನೂ ಇವರು ಹಿಂದೂ ಧರ್ಮದ ಸಂಕೇತಗಳು ಹತ್ತಿರ ಇಟ್ಟುಕೊಳ್ಳುವುದಿಲ್ಲ. ಇವರ ಅನಂತರ ಬರುವವರು ಡೋಮರು. ಇವರು ಕೊಳಲು ಊದುತ್ತಾರೆ ಮತ್ತು ಹಾಡುತ್ತಾರೆ. ಇನ್ನೂ ಕೆಳ ವರ್ಗಗಳ ಜನರು ಪ್ರಾಣಿಗಳನ್ನು ಕಡಿಯುವ ಹಾಗೂ ನ್ಯಾಯಾಲಯವು ವಿಧಿಸುವ ಶಿಕ್ಷೆಗಳನ್ನು ಜಾರಿಗೊಳಿಸುವ ಕೆಲಸ ಮಾಡುತ್ತಾರೆ. ಈ ಎಲ್ಲರಿಗಿಂತ ಕೀಳೆನಿಸಿದವರ ಬಂದಂತರು. ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಾರಲ್ಲದೆ ಇವರು ನಾಯಿ ಮತ್ತಿತರ ಪ್ರಾಣಿಗಳನ್ನು ತಿಂದು ಜೀವಿಸುತ್ತಾರೆ. 4 ಜಾತಿಗಳ ಜನರಲ್ಲಿ ಒಂದು ಪದ್ಧತಿಯಿದೆ. ಒಂದೊಂದು ವರ್ಗದವರು ಒಟ್ಟಿಗೆ ಭೋಜನ ಮಾಡುವ ಸಂದರ್ಭದಲ್ಲಿ ತಮ್ಮವರದೇ ಒಂದೊಂದು ಗುಂಪು ಮಾಡಿಕೊಳ್ಳುತ್ತಾರೆ. ಒಂದು ತಂಡವು ಇನ್ನೊಂದರ ಒಬ್ಬರನ್ನು ಕೂಡ ಸೇರಿಸುವುದಿಲ್ಲ. ಬ್ರಾಹ್ಮಣರ ತಂಡದಲ್ಲಿ ಪರಸ್ಪರ ವೈರವಿರುವ ಇಬ್ಬರು ಊಟಕ್ಕೆ ಕುಳಿತಿದ್ದರೆ ಅವರಿಬ್ಬರ ನಡುವೆ ಒಂದು ಅಡ್ಡಪಟ್ಟಿಯನ್ನಿಟ್ಟು ಅಥವಾ ಒಂದು ಬಟ್ಟೆಯನ್ನು ಹರಡಿ ಬೇರ್ಪಡಿಸುತ್ತಾರೆ. ಕೊನೆಗೆ ಇಬ್ಬರ ಮಧ್ಯೆ ಒಂದು ಗೆರೆ ಎಳೆದರೂ ಸಾಕು ಅವರನ್ನು ಬೇರ್ಪಡಿಸಿದಂತಾಗುತ್ತದೆ. ಒಬ್ಬನು ಊಟ ಮಾಡಿದ ಅನಂತರ ಉಳಿಯುವ ಆಹಾರವನ್ನು ಇಟ್ಟುಕೊಳ್ಳುತ್ತಾನೆ. ಒಂದೇ ತಳಿಗೆಯಿಂದ ಒಬ್ಬನು ತಿಂದ ಅನಂತರ ಎರಡನೆಯವನೊಬ್ಬನು ತಿನ್ನಲು ಹೊರಟರೆ ಅದು ನಿಷಿದ್ಧವಾಗಿರುತ್ತದೆ. ಹಾಗೆ ತಿನ್ನುವಂತಿಲ್ಲ. 145 ಹಿಂದೂ ಸಮಾಜ ವ್ಯವಸ್ಥೆಯಲ್ಲಿ ತನಗೆ ವಿಚಿತ್ರವೊಂದು ತೋರಿದಷ್ಟನ್ನು ದಾಖಲೆ ಮಾಡುವುದರಿಂದ ಅಲ್ಲಿರು ತೃಪ್ತನಾಗಲಿಲ್ಲ. ಮುಂದುವರಿಸುತ್ತಾ ಅವನು ಹೇಳಿದನು, ಹಿಂದೂಗಳಲ್ಲಿ ಇಂತಹ ವ್ಯವಸ್ಥೆಗಳು ಹಲವಾರಿದೆ. ನಾವು ಮುಸ್ಲಿಮರು ಇದಕ್ಕೆ ತೀರಾ ವಿರುದ್ಧವಾದ ಚಿತ್ರವನ್ನು ಹೊಂದಿದ್ದೇವೆ. ಎಲ್ಲಾ ಮನುಷ್ಯರನ್ನು ಸಮಾನವಾಗಿ ಪರಿಗಣಿಸುತ್ತೇವೆ. ಧರ್ಮನಿಷ್ಠೆಯಲ್ಲೊಂದರ ಹೊರತು ಹಿಂದೂಗಳಿಗೂ ಮುಸ್ಲಿಮರಿಗೂ ನಡುವೆ ಪರಸ್ಪರ ಅರಿವು ಮೂಡದಿರುವುದಕ್ಕೆ ಇರುವ ಬಹುದೊಡ್ಡ ಅಡ್ಡಿ ಇದೆ. ಭಾರತದಲ್ಲಿ 1500 ರಿಂದ 1571 ರವರೆಗೆ ಪೋರ್ಚುಗೀಸ್ ಸರ್ಕಾರದ ಸೇವೆಯಲ್ಲಿದ್ದ ಒಬ್ಬ ಪೋರ್ಚುಗೀಸ್ ಅಧಿಕಾರಿ ಡುವರ್ಟ್ ಬಾರ್ಬೋಸಾ ಹಿಂದೂ ಸಮಾಜವನ್ನು ಕುರಿತು ತನ್ನ ಅಭಿಪ್ರಾಯಗಳನ್ನು ದಾಖಲು ಮಾಡಿಟ್ಟಿದ್ದಾನೆ. ಗುಜರಾತ್ ರಾಜ್ಯವನ್ನು ಕುರಿತು ಮಾತನಾಡುತ್ತಾ ಅವನು ಹೇಳುವುದು, ಇದಕ್ಕಿಂತ ಮೊದಲು ಗುಜರಾತ್ ರಾಜ್ಯವು 3ರ ಕೈಗೆ ಬಿದ್ದಿತು. 3ರು ರೆಸ್ಪುಟೋಸ್ ರಾಜಪುತ್ರರು ಎಂದು ಕರೆಯುವ ಅಸಂಸ್ಕೃತರು ಆಗ ಅಲ್ಲಿದ್ದರು. ಅವರೇ ಆಗ ವೀರಯೋಧರು ಮತ್ತು ನಾಡಿನ ರಕ್ಷಕರು. ಅಗತ್ಯ ಬಂದಾಗಲೆಲ್ಲ ಯುದ್ಧಕ್ಕೆ ಅವರು ಸಿದ್ಧರಾಗಿರುತ್ತಿದ್ದರು. ಇವರು ಕುರಿ, ಮೀನು ಮೊದಲಾದ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಾರೆ. ಸಿಕ್ಕಿದ ಆಹಾರವನ್ನು ಬಳಸುತ್ತಾರೆ. ಅವರಲ್ಲಿ ಅನೇಕ ಜನ ಪರ್ವತ ಪ್ರದೇಶಗಳಲ್ಲಿಯೂ ಇದ್ದಾರೆ. ಅಲ್ಲಿ ಅವರ ದೊಡ್ಡ ಹಳ್ಳಿಗಳಿರುತ್ತವೆ. ಗುಜರಾತಿನ ರಾಜನಿಗೆ ಅವರು ವಿಧೇಯರಾಗಿರುವುದಿಲ್ಲ. ಬದಲು ಅವನ ವಿರುದ್ಧವಾಗಿ ದಿನದಿನವೂ ಕಾಳಗ ಮಾಡುತ್ತಾರೆ. ಅವನು ಎಷ್ಟು ಕಷ್ಟಪಟ್ಟರೂ ಅವರನ್ನು ಹತೋಟಿಯಲ್ಲಿಡಲು ಸಮರ್ಥನಾಗಿರುವುದಿಲ್ಲ, ಆಗುವುದೂ ಇಲ್ಲ. ಏಕೆಂದರೆ ಅವರು ಉತ್ತಮ ಕುದುರೆ ಸವಾರರು, ಉತ್ತಮ ಬಿಲ್ಲುಗಾರರು, 3ರ ಎದುರಾಗಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಬೇಕಾದಷ್ಟು ಬಗೆಯ ಆಯುಧಗಳನ್ನು. 146 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಅವರು ಹೊಂದಿರುತ್ತಾರೆ. ಕೊನೆಯೇ ಇಲ್ಲದೆ ಅವರೊಂದಿಗೆ ಯುದ್ಧ ಮಾಡುತ್ತಿರುತ್ತಾರೆ. ಅವರಿಗೆ ಒಬ್ಬ ರಾಜನಾಗಲಿ ಒಡೆಯನಾಗಲಿ ಇಲ್ಲ. ಈ ರಾಜ್ಯದಲ್ಲಿ ಇನ್ನೊಂದು ಬಗೆಯ ವಿಧರ್ಮಿಗಳಿದ್ದಾರೆ. ಅವರನ್ನು ಬನಿಯನರು ಎಂದು ಕರೆಯುತ್ತಾರೆ. ಇವರು ಬನಿಯರು ವ್ಯಾಪಾರ ವಾಣಿಜ್ಯಗಳಲ್ಲಿ ತೊಡಗಿರುವ ವರ್ತಕರು. ಅವರು 3ರೊಂದಿಗೆ ವಾಸಿಸುತ್ತಾ ತಮ್ಮ ವ್ಯವಹಾರಗಳನ್ನು ಅವರೊಂದಿಗೆ ನಡೆಸುತ್ತಾರೆ. ಈ ಜನರು ಮಾಂಸ ತಿನ್ನುವುದಿಲ್ಲ. ಮೀನನ್ನಾಗಲಿ ಇತರ ಯಾವುದೇ ಸಾಯುವ ಜೀವಿಯನ್ನಾಗಲಿ ತಿನ್ನುವುದಿಲ್ಲ. ಏನನ್ನೂ ಅವರು ಕೊಲ್ಲುವುದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಪ್ರಾಣಿಯನ್ನು ಕಡಿಯುವ ದೃಶ್ಯವನ್ನು ನೋಡಲಾರರು. ಹೀಗೆ ಅವರು ಮಿತಿಮೀರಿದ ಭಕ್ತಿ ಶ್ರದ್ಧೆಗಳನ್ನು ತೋರಿಸುತ್ತಾರೆ. ಭಯಂಕರವೆನಿಸುವಷ್ಟರ ಮಟ್ಟಿಗೆ ಅದು ಅತಿಯಾಗುವುದುಂಟು. ಕೆಲವೊಮ್ಮೆ 3ರು ಇವರನ್ನು ತಮ್ಮೊಂದಿಗೆ ಕರೆದೊಯ್ದು ಸಣ್ಣ ಕೀಟಗಳನ್ನು, ಪಕ್ಷಿಗಳನ್ನು ಹಿಡಿದು ಕೊಲ್ಲುವ ಹಾಗೆ ನಟಿಸುವುದು. ಬನಿಯರು ಅವುಗಳನ್ನು ಕೊಲ್ಲಲು ಬಿಡದೆ ಹಣ ಕೊಟ್ಟುಕೊಂಡುಕೊಳ್ಳುವುದು. ಆಮೇಲೆ ಅವುಗಳನ್ನು ಬಿಡುಗಡೆ ಮಾಡುವುದು ನಡೆಯುತ್ತದೆ. ಆ ಪ್ರಾಣಿ, ಪಕ್ಷಿಗಳ ನಿಜವಾದ ಬೆಲೆಗಿಂತ ಎಷ್ಟೋ ಪಟ್ಟು ಹೆಚ್ಚು ಹಣವನ್ನು ತೆರುತ್ತಾರೆ. ರಾಜ್ಯದ ರಾಜನೋ ಗವರ್ನರನೋ ಯಾರಿಗಾದರೂ ಮರಣದಂಡನೆ ವಿಧಿಸಿದರೆ ಹಣ ಕೊಟ್ಟು ಅಂತಹವನನ್ನು ಬಿಡಿಸಿಕೊಳ್ಳಲು ಅವಕಾಶವಿದ್ದರೆ ಬನಿಯನರು ಒಟ್ಟುಗೂಡಿ ಅವನನ್ನು ಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಅವನು ಸಾಯಬಾರದೆಂಬುದು ಅವರ ಆಕ್ಷೇಪ. ಬೇರೆ 3 ಬೈರಾಗಿಗಳು ಇವರುಗಳ ಎದುರಿಗೆ ದಪ್ಪ ಕಲ್ಲುಗಳನ್ನು ತೆಗೆದುಕೊಂಡು ತಮ್ಮ ಎದೆ, ಹೊಟ್ಟೆಗಳನ್ನು ಹೊಡೆದುಕೊಳ್ಳುತ್ತಾರೆ. ಇದನ್ನು ತಪ್ಪಿಸಲೆಂದು ಬನಿಯನರು ಅವರಿಗೆ ಹಣ ಕೊಡುತ್ತಾರೆ. ಇನ್ನು ಕೆಲವರು ದೊಡ್ಡ ಚಾಕುಗಳನ್ನು ಹಿಡಿದುಕೊಂಡು ತಮ್ಮ ತೋಳುಗಳನ್ನು, ಕಾಲುಗಳನ್ನು ತಿವಿದುಕೊಳ್ಳುತ್ತಾರೆ.
ಇದನ್ನು ತಪ್ಪಿಸಬೇಕೆಂದು ಬನಿಯನರು ಅವರಿಗೆ ಹಣ ಕೊಡುತ್ತಾರೆ. ಮತ್ತೆ ಕೆಲವರು ಮನೆಗೆ ಹೋಗಿ ಇಲ್ಲಿ ಹಾವುಗಳನ್ನು ಕೊಲ್ಲುತ್ತೇವೆ ಎಂದು ಹೇಳುತ್ತಾರೆ. ಅವರು ಹಾಗೆ ಮಾಡದಿರಲೆಂದು ಬನಿಯನರು ಬೇಕಾದಷ್ಟು ಹಣವನ್ನು ಕೊಡುತ್ತಾರೆ. ಹೀಗೆ ಮೂರರು ಅವರನ್ನು ಬಹಳ ಗೌರವದಿಂದ ಕಾಣುತ್ತಾರೆ. ರಸ್ತೆಯಲ್ಲಿ ನಡೆದು ಹೋಗುತ್ತಿರುವಾಗ ಬನಿಯನರು ಇರುವೆ ಗೂಡನ್ನು ನೋಡಿದರೆ ತಕ್ಷಣವೇ ಹೆಜ್ಜೆಯನ್ನು ಹಿಂದಿಟ್ಟು ಅವುಗಳನ್ನು ತುಳಿಯದಂತೆ ಬಹಳ ಜಾಗರೂಕತೆಯಿಂದ ಮುಂದಕ್ಕೆ ಹೋಗುತ್ತಾರೆ. ಮನೆಗಳಲ್ಲಿ ಸಂಜೆ ವೇಳೆ ಇನ್ನೂ ಹಗಲ ಬೆಳಕಿರುವಾಗಲೇ ರಾತ್ರಿಯೂಟವನ್ನು ಮುಗಿಸಿಬಿಡುತ್ತಾರೆ. ಏಕೆಂದರೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಅವರು ದೀಪವನ್ನು ಹೊತ್ತಿಸುವುದಿಲ್ಲ. ಸಣ್ಣ ಚಿಟ್ಟೆಗಳಂತಹ ಕೀಟಗಳು ದೀಪಕ್ಕೆ ಜಾರಿ ಬಂದು ಸುಟ್ಟು ಹೋದಾವೆಂಬ ಭಯ ಅವರಿಗೆ. ಒಂದು ವೇಳೆ ದೀಪ ಇಡಲೇಬೇಕಾಗಿ ಬಂದರೆ ಬಣ್ಣದ ಕಾಗದ ಅಥವಾ ಬಟ್ಟೆಯನ್ನು ಪೂರ್ತಿ ಸುತ್ತಿದ ಲಾಟಿನು ಬೆಳಗಿಸುತ್ತಾರೆ. ಅದರೊಳಕ್ಕೆ ಯಾವುದೇ ಹುಳು ಹುಪ್ಪಟೆ ಹೋಗಿ ದೀಪದ ಕುಡಿಗೆ ಸಿಕ್ಕಿ ಸಾಯಲು ಸಾಧ್ಯವಿಲ್ಲ. ಈ ಜನರ ತಲೆಗೆ ಹೇನು ಹತ್ತಿದರೆ ಅವರು ಅವುಗಳನ್ನು ಹೆಕ್ಕಿಕೊಳ್ಳುವುದಿಲ್ಲ. ಅವು ಅಲ್ಲೇ ಬೆಳೆಯಲು ಬಿಡುತ್ತಾರೆ. ತೊಂದರೆ ಸಹಿಸಲು ಆಗದಷ್ಟಾದಾಗ ಹೀದನರೇ ಆದ ಬೇರೆ ಕೆಲವು ಜನರಿಗೆ ಹೇಳಿ ಹಿಂದೂ ಧರ್ಮದ ಸಂಕೇತಗಳು ಕಳಿಸುತ್ತಾರೆ. ಅವರು ಸಾಧುಸಂತರಂತೆ ಬದುಕುವ ಜನರು ಇವರ ಮನೆಯಲ್ಲಿ ಇದ್ದುಕೊಂಡು ಇವರ ತಲೆಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಹೇನುಗಳನ್ನು ಹೆಕ್ಕಿ ತೆಗೆದು ತಮ್ಮ ತಲೆಗೆ ಬಿಟ್ಟುಕೊಳ್ಳುತ್ತಾರೆ. ತಮ್ಮ ಮೈಯ ಮೇಲೆಯೇ ಅವು ಬೆಳೆಯಲಿ ಎಂದು ಬಿಡುತ್ತಾರೆ. ಹೀಗೆ ಮಾಡುವುದರಿಂದ ತಮ್ಮ ಭಗವಂತನ ಪೂಜೆ ಮಾಡಿದ ಹಾಗಾಗುತ್ತದೆ ಎಂದು ಹೇಳುತ್ತಾರೆ. ಹೀಗೆ ಅವರು ಅತ್ಯಂತ ಕಟ್ಟುನಿಟ್ಟಾಗಿ ಸಂಯಮದಿಂದ ಅಹಿಂಸಾವ್ರತವನ್ನು ಪಾಲಿಸುತ್ತಾರೆ. ಈ ಮುಖವು ಹೀಗಿದ್ದರೆ ಇನ್ನೊಂದು ಮುಖದಲ್ಲಿ ಇವರು ದುಬಾರಿ ಬಡ್ಡಿದಾರರು, ತೂಕ ಅಳತೆಗಳಲ್ಲಿ ಮೋಸ ಮಾಡುವವರು, ಅನೇಕ ವಸ್ತುಗಳಲ್ಲೂ ನಾಣ್ಯಗಳಲ್ಲೂ ಮೋಸ ಮಾಡುವುದಲ್ಲದೆ ಮಹಾಸುಳ್ಳುಕೋರರು. ಈ ಹಿದನರು ಕಂದು ಬಣ್ಣದ ಜನ, ಎತ್ತರವಾದ ನೋಡಲು ಸುಂದರವಾದ ಮೈಕಟ್ಟು, ಉಜ್ವಲವಾದ ಬಣ್ಣದ ಪೋಷಾಕು ಧರಿಸುತ್ತಾರೆ. ಸೌಮ್ಯವಾದ ಅಲ್ಪಾಹಾರ ಸೇವಿಸುತ್ತಾರೆ. ಹಾಲು, ಬೆಣ್ಣೆ, ಸಕ್ಕರೆ ಮತ್ತು ಅನ್ನ ಇವು ಇವರ ಆಹಾರ. ಅಲ್ಲದೆ ಬಗೆ ಬಗೆಯ ಮಿಠಾಯಿಗಳು, ಆಹಾರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು, ಉಪ್ಪರಿಸಿದ ಬೇರುಗಳನ್ನು ಸೇವಿಸುತ್ತಾರೆ. ಅವರು ವಾಸವಾಗಿರುವೆಡೆಗಳಲ್ಲೆಲ್ಲ ಹಣ್ಣಿನ ತೋಟಗಳಿರುತ್ತವೆ. ಅಲ್ಲಲ್ಲೇ ಕೊಳಗಳನ್ನು ನಿರ್ಮಿಸಿರುತ್ತಾರೆ. ಅಲ್ಲಿ ಗಂಡಸರು ಹೆಂಗಸರು ದಿನಕ್ಕೆ 2 ಸಾರಿ ಮೀಯುತ್ತಾರೆ. ಸ್ನಾನ ಮಾಡಿದ್ದರಿಂದ ಆ ಗಳಿಗೆಯವರೆಗೂ ತಾವು ಮಾಡಿದ ಪಾಪಗಳು ಪರಿಹಾರವಾದುದು ಎಂದು ಹೇಳುತ್ತಾರೆ. ಈ ಬನಿಯನರು ತಮ್ಮ ಮಹಿಳೆಯರ ಹಾಗೆ ಉದ್ದವಾಗಿ ತಲೆಗೂದಲು ಬೆಳೆಸುತ್ತಾರೆ. ತಲೆಯ ಮೇಲೆ ಒಂದು ರುಮಾಲು ಧರಿಸುತ್ತಾರೆ. ಕೂದಲ ಗಂಟು ಬಿಚ್ಚಿ ಹೋಗದಂತೆ ರಕ್ಷಣೆಯೂ ಇದರಿಂದ ದೊರೆಯುತ್ತದೆ. ಅಲ್ಲದೆ ಹೂವು ಮುಡಿದುಕೊಳ್ಳುತ್ತಾರೆ. ಇತರ ಸುಗಂಧ ವಸ್ತುಗಳನ್ನು ಇಟ್ಟುಕೊಳ್ಳುತ್ತಾರೆ. ಬಿಳಿಯ ಶ್ರೀಗಂಧಕ್ಕೆ ಕೇಸರಿ ಮತ್ತು ಇತರ ಸುವಾಸನಾ ದ್ರವ್ಯಗಳನ್ನು ಸೇರಿಸಿ ಅವರು ಲೇಪಿಸಿಕೊಳ್ಳುತ್ತಾರೆ. ತುಂಬಾ ವಿಲಾಸಿಗಳಾದ ಜನರು ಉದ್ದವಾದ ಹತ್ತಿ ಅಥವಾ ರೇಷ್ಮೆ ಶರ್ಟುಗಳನ್ನು ತೊಟ್ಟುಕೊಳ್ಳುತ್ತಾರೆ. ಚೂಪು ಮನೆಯ ಬಹು ಬೆಲೆಬಾಳುವ ಬೂಟುಗಳನ್ನು ಧರಿಸುತ್ತಾರೆ. ಜರಿ ಕೆಲಸ ಮಾಡಿದ ರೇಷ್ಮೆಯ ಗಿಡ್ಡನಾದ ಕೋಟುಗಳನ್ನು ಧರಿಸುತ್ತಾರೆ. ಚಿನ್ನ, ಬೆಳ್ಳಿ ಕೆಲಸ ಮಾಡಿದ ಪುಟ್ಟ ಚೂರಿಗಳ ಹೊರತು ಬೇರೆ ಯಾವ ಆಯುಧವನ್ನು ಜೊತೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಚೂರಿಯೂ 2 ಕಾರಣಗಳಿಗಾಗಿ: 1. ಆಯುಧಗಳನ್ನು ಅತಿ ಕಡಿಮೆ ಬಳಸುವ ಜನರದ್ದರಿಂದ, 2ನೇಯದಾಗಿ ಅವರನ್ನು ಕಾಪಾಡಲು ಮೂರರು ಇದ್ದಾರೆಂಬ ಕಾರಣದಿಂದ. ಇನ್ನೊಂದು ಹೀದನರ ವರ್ಗವಿದೆ. ಅವರು ತಮ್ಮನ್ನು ಬ್ರಾಹ್ಮಣರು ಎಂದುಕೊಳ್ಳುತ್ತಾರೆ. ಅವರು ಪುರೋಹಿತರು. ದೇವಾಲಯಗಳ ವ್ಯವಹಾರವೆಲ್ಲ ಇವರದು. ಅಲ್ಲಿ ಭಾರೀ ಗಾತ್ರದ ದೇವತಾ ವಿಗ್ರಹಗಳಿರುತ್ತವೆ. ಅಲ್ಲಿ ಬರುವ ವರಮಾನವೂ ಅಧಿಕವಾದದ್ದು. ಇಂಥ ಹಲವು ದೇವಾಲಯಗಳು ಜನರು ನೀಡುವ ದಾನಧರ್ಮಗಳ ಆಧಾರದಿಂದಲೇ ನಡೆಯುತ್ತಿರುತ್ತವೆ. ಈ ಮಂದಿರಗಳಲ್ಲಿ ಅನೇಕ ಮರದ ಪ್ರತಿಮೆಗಳು, ಶಿಲೆ ಮತ್ತು ತಾಮ್ರ ವಿಗ್ರಹಗಳು ಇರುತ್ತವೆ. ಈ ವಿಗ್ರಹಗಳ ಪ್ರೀತ್ಯರ್ಥವಾಗಿ ಹಲವಾರು ದೊಡ್ಡ ಉತ್ಸವಗಳನ್ನು ನಡೆಸುತ್ತಾರೆ. 147 148 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ದೀಪಗಳನ್ನು ಬೆಳಗುತ್ತಾರೆ. ಗಂಟೆಗಳನ್ನು ಬಾರಿಸುತ್ತಾರೆ. ಈ ಬ್ರಾಹ್ಮಣರಿಗೂ ಹೀದನರಿಗೂ ಪವಿತ್ರ ತ್ರಿಮೂರ್ತಿಗಳ ವಿಷಯದಲ್ಲಿ ಅನೇಕ ಹೋಲಿಕೆಗಳಿವೆ. 3 ಮುಖದ ಕರ್ತವ್ಯಗಳನ್ನು ತಳೆದಿರುವ ತ್ರಿಮೂರ್ತಿಯ ಬಗ್ಗೆ ಅವರಿಗೆ ತುಂಬ ಗೌರವ, ಭಕ್ತಿಗಳಿವೆ. ಅವನೇ ನಿಜವಾದ ಭಗವಂತ, ಸೃಷ್ಟಿಕರ್ತ ಮತ್ತು ಸಕಲ ವಸ್ತುಗಳ ನಿರ್ಮಾಪಕ. 3 ದೇವತೆಗಳ ಕೂಡಿ ಒಬ್ಬನೇ ಆಗಿರುವ ಭಗವಂತನನ್ನು ಅವರು ಪೂಜಿಸುತ್ತಾರೆ. ಆ ಒಬ್ಬ ದೇವರ ಕೈಕೆಳಗೆ ಅನೇಕ ದೇವರುಗಳು ಇದ್ದು ತಮ್ಮ ಆಡಳಿತ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ಬ್ರಾಹ್ಮಣರು ಮತ್ತು ಹೀದನರು ಎಲ್ಲೆಲ್ಲಿ ನಮ್ಮ ಚರ್ಚುಗಳನ್ನು ಕಂಡರೂ ಒಳಗೆ ಹೋಗಿ ತಮ್ಮ ಧರ್ಮದ ವಿಗ್ರಹಗಳಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಸಂತ ಮೇರಿಯಾಳನ್ನೇ ಅವರು ಇಷ್ಟಪಡುತ್ತಾರೆ. ಅವರಲ್ಲಿ ಬುದ್ಧಿವಂತರಾದವರು ನಮ್ಮ ಹಾಗೆಯೇ ಚರ್ಚನ್ನು ಗೌರವಿಸುತ್ತಾರೆ. ತಮಗೂ ನಮಗೂ ವ್ಯತ್ಯಾಸವೇ ಇಲ್ಲ ಎನ್ನುತ್ತಾರೆ. ಈ ಜನರು ಮೃತ ಹೊಂದುವ ಯಾವುದನ್ನು ತಿನ್ನುವುದಿಲ್ಲ, ಯಾವ ಜೀವಿಯನ್ನು ಕೊಲ್ಲುವುದಿಲ್ಲ. ಸ್ನಾನ ಮಾಡುವುದು ಅವರಿಗೆ ಬಹಳ ದೊಡ್ಡ ಸಮಾರಂಭ. ಅದರಿಂದ ತಾವು ಉದ್ಧಾರವಾಗುವುದಾಗಿ ನಂಬುತ್ತಾರೆ. ಕಲ್ಲಿಕೋಟೆಯ ರಾಜ್ಯವನ್ನು ಕುರಿತು ಬಾರ್ಬೋಸಾ ಹೇಳುವುದು: ಈ ಕಲ್ಲಿಕೋಟೆ ರಾಜ್ಯದಲ್ಲಿಯೂ ಬ್ರಾಹ್ಮಣ್ ಎಂಬ ಜಾತಿಯ ಜನರು ಇದ್ದಾರೆ. ಅವರು ಪೂಜಾರಿಗಳು, ನಮ್ಮಲ್ಲಿಯ ಕ್ಲರ್ಜಿ ಇದ್ದ ಹಾಗೆ. ಇವರ ಬಗೆಗೆ ನಾನು ಹಿಂದೆಯೇ ಹೇಳಿದ್ದೇನೆ. ಇವರೆಲ್ಲ ಒಂದೇ ಭಾಷೆಯನ್ನು ಆಡುತ್ತಾರೆ. ಬ್ರಾಹ್ಮಣನ ಮಗನ ಹೊರತು ಬೇರೆ ಯಾರು ಬ್ರಾಹ್ಮಣ ಆಗಲು ಸಾಧ್ಯವಿಲ್ಲ. ಅವರಿಗೆ 7 ವರ್ಷ ವಯಸ್ಸಾದಾಗ ಅವರ ಭುಜದ ಮೇಲೆ 2 ಬೆಟ್ಟಗಲದ ಒಂದು ವನ್ಯಮೃಗದ ಚರ್ಮವನ್ನು ಹಾಕುತ್ತಾರೆ. ಕ್ರಿವಮಿರ್ಗಮ್ ಎಂದು ಕರೆಯುವ ಒಂದು ಪ್ರಾಣಿಯ ಚರ್ಮ, ಅದು ಹದಗೊಳಿಸಿರದ ಅದರ ಮೇಲೆ ಕೂದಲಿರುತ್ತದೆ. ಈ ಪ್ರಾಣಿ ಸ್ವರೂಪದಲ್ಲಿ ಕಾಡುಕತ್ತೆಯನ್ನು ಹೋಲುತ್ತದೆ. ಅಲ್ಲಿಂದ 7 ವರ್ಷಗಳ ಕಾಲ ಬಾಲಕನು ವೀಳ್ಯದೆಲೆಯನ್ನು ತಿನ್ನುವಂತಿಲ್ಲ. ಆ ಅವಧಿ ಪೂರ್ತಿಯಾಗಿ ಚರ್ಮದ ಪಟ್ಟಿಯನ್ನು ಹೆಗಲ ಮೇಲೆ ಧರಿಸಿಯೇ ಇರುತ್ತಾನೆ. 14 ವರ್ಷವಾದಾಗ ಅವನನ್ನು ಬ್ರಾಹ್ಮಣನನ್ನಾಗಿ ಮಾಡುತ್ತಾರೆ. ಚರ್ಮದ ಪಟ್ಟಿಯನ್ನು ತೆಗೆದು 3 ಎಳೆ ಪವಿತ್ರವಾದ ದಾರವನ್ನು ಹಾಕಿ ದೀಕ್ಷೆ ಕೊಡುತ್ತಾರೆ. ಈ ದಾರವನ್ನು ಜೀವವಿರುವವರೆಗೂ ಅವನು ಧರಿಸಿಯೇ ಇರತಕ್ಕದ್ದು. ಅವನು ಬ್ರಾಹ್ಮಣ ಎಂಬುದಕ್ಕೆ ಅದೇ ಗುರುತು. ಅದನ್ನು ಅವನಿಗೆ ತೊಡಿಸುವ ಸಮಾರಂಭವು ಬಹಳ ವೈಭವದಿಂದ ಜರುಗುತ್ತದೆ. ನಮ್ಮಲ್ಲಿ ಪಾದ್ರಿಯು ಮೊದಲನೆಯ ದಿನ ಮಾಸ್ ಹಾಡುವ ಸಂದರ್ಭ ಹೇಗೋ ಹಾಗೆ ಇದಾದ ಅನಂತರ ಅವನು ವೀಳ್ಯದೆಲೆ ತಿನ್ನಬಹುದು. ಆದರೆ ಮಾಂಸವನ್ನಾಗಲಿ ಮೀನನ್ನಾಗಲಿ ತಿನ್ನುವಂತಿಲ್ಲ. ಭಾರತೀಯರಲ್ಲಿ ಅವರ ಬಗೆಗೆ ತುಂಬಾ ಗೌರವವಿದೆ. ನಾನು ಆಗಲೇ ಹೇಳಿದಂತೆ ಅಂತಹ ಕಾರಣವೇನೂ ಇಲ್ಲದೆಯೇ ಅವರು ಮರಣದಂಡನೆ ಅನುಭವಿಸುತ್ತಾರೆ. ಅವರು ನಮ್ಮ ಹಾಗೆಯೇ 1 ಸಾರಿ ಮಾತ್ರ ಮದುವೆಯಾಗುತ್ತಾರೆ. ಹಿರಿಯ ಮಗನು ಮಾತ್ರ ಮದುವೆ ಮಾಡಿಕೊಳ್ಳುತ್ತಾನೆ. ಹಿಂದೂ ಧರ್ಮದ ಸಂಕೇತಗಳು: ಅನುಭೋಗ ಪರಂಪರೆಯ ಮುಖ್ಯಸ್ಥನೆಂಬಂತೆ ಅವನನ್ನು ಗೌರವಿಸಲಾಗುತ್ತದೆ. ಅವನ ತಮ್ಮಂದಿರೆಲ್ಲರೂ ಜೀವವಿರುವವರೆಗೆ ಮದುವೆಯಾಗದೆ ಉಳಿಯುತ್ತಾರೆ. ಈ ಬ್ರಾಹ್ಮಣರು ತಮ್ಮ ಪತ್ನಿಯರನ್ನು ಬಹು ಎಚ್ಚರಿಕೆಯಿಂದ ಕಾಯುತ್ತಾರೆ. ಅವರನ್ನು ಬಹುವಾಗಿ ಗೌರವಿಸುತ್ತಾರೆ. ಬೇರೆ ಯಾವ ಪುರುಷನೂ ಆಕೆಯೊಂದಿಗೆ ಮಲಗಲು ಅವಕಾಶವಿಲ್ಲದ ಹಾಗೆ ನೋಡಿಕೊಳ್ಳುತ್ತಾರೆ.
ಪತ್ನಿ ಮೃತಳಾದರೆ ಅವರು ಮತ್ತೆ ವಿವಾಹ ಮಾಡಿಕೊಳ್ಳುವುದಿಲ್ಲ. ಆದರೆ ಆಕೆ ಗಂಡನಿಗೆ ವಂಚಿಸಿ ದ್ರೋಹವೆಸಗಿದರೆ ವಿಷಕೊಟ್ಟು ಅವಳನ್ನು ಕೊಲ್ಲಲಾಗುತ್ತದೆ. ಬ್ರಹ್ಮಚಾರಿಗಳಾಗಿ ಉಳಿದ ಸಹೋದರರು ನಾಯಿರಿ ಹೆಂಗಸರೊಂದಿಗೆ ಮಲಗುತ್ತಾರೆ. ಆ ಹೆಂಗಸರು ಅದನ್ನು ಗೌರವವೆಂದು ಪರಿಗಣಿಸುತ್ತಾರೆ. ಅವರು ಬ್ರಾಹ್ಮಣರಾದ್ದರಿಂದ ಯಾವ ಹೆಂಗಸು ಅವರನ್ನು ಒಪ್ಪಿಕೊಳ್ಳಲು ನಿರಾಕರಿಸುವುದಿಲ್ಲ. ಆದರೆ ತಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾದ ಹೆಂಗಸರೊಂದಿಗೆ ಅವರು ಮಲಗುವುದಿಲ್ಲ. ಅವರು ತಮ್ಮ ನಗರಗಳಲ್ಲಿ ತಮ್ಮ ಮನೆಗಳಲ್ಲಿಯೇ ಸದಾ ಇರುತ್ತಾ ನಿಯತವಾದ ಸಮಯದಲ್ಲಿ ದೇವಮಂದಿರಗಳಲ್ಲಿ ಪೂಜೆ ಮಾಡುವ ಕೆಲಸವನ್ನು ಹಾಗೂ ಇತರ ಸಂಬಂಧಿತ ಕಾರ್ಯಗಳನ್ನು ಮಾಡುತ್ತಾರೆ. ಈ ಬ್ರಾಹ್ಮಣರಲ್ಲಿ ಕೆಲವರು ರಾಜರಿಗೆ ಶಸ್ತ್ರಾಸ್ತ್ರ ಹೊರತು ಬೇರೆ ಎಲ್ಲ ವಿಚಾರಗಳಲ್ಲೂ ಸೇವೆ ಸಲ್ಲಿಸುತ್ತಾರೆ. ರಾಜನಿಗೆ ಬ್ರಾಹ್ಮಣ ಅಥವಾ ಅವನ ಸಮೀಪ ಬಂಧುವಲ್ಲದೆ ಬೇರೆ ಯಾರೂ ಆಹಾರವನ್ನು ಸಿದ್ಧಪಡಿಸಿಕೊಡುವಂತಿಲ್ಲ. ಬೇರೆ ದೇಶಗಳಿಗೆ ಪತ್ರಗಳನ್ನು, ಹಣವನ್ನು, ಇತರ ವಸ್ತುಗಳನ್ನು ಕೊಂಡೊಯ್ಯುವ ಹರಿಕಾರರಾಗಿಯೂ ಇವರು ಸೇವೆ ಸಲ್ಲಿಸುವರು. ಎಲ್ಲಿ ಹೋದರೂ ಅವರಿಗೆ ತೊಂದರೆಯಾಗುವುದಿಲ್ಲ. ಯಾರೂ ಅವರಿಗೆ ಕೆಡುಕು ಮಾಡುವುದಿಲ್ಲ. ರಾಜರುಗಳು ಪರಸ್ಪರ ಯುದ್ಧ ಮಾಡುತ್ತಿದ್ದರೂ ಇವರು ಮಾತ್ರ ನಿರಾತಂಕವಾಗಿ ಓಡಾಡಬಹುದು. ಈ ಬ್ರಾಹ್ಮಣರು ವಿಗ್ರಹಾರಾಧನೆಯಲ್ಲಿ ತಜ್ಞರು. ಆ ಸಂಬಂಧವಾದ ಅನೇಕ ಗ್ರಂಥಗಳು ಅವರ ಬಳಿ ಇವೆ. ರಾಜನು ಅವರನ್ನು ತುಂಬಾ ಗೌರವದಿಂದ ಕಾಣುತ್ತಾನೆ. ಅನೇಕ ಸಲ ನಾಯಕರ ವಿಚಾರವಾಗಿ ನಾನು ಹೇಳಿದ್ದೇನಷ್ಟೇ. ಆದರೆ ಇದುವರೆಗೂ ಅವರು ಎಂಥ ಮನುಷ್ಯರು ಎನ್ನುವುದನ್ನು ನಿಮಗೆ ನಾನು ಹೇಳಿಲ್ಲ. ಈ ಮಲಬಾರ್ ಪ್ರದೇಶದಲ್ಲಿ ನಾಯರೆಂಬ ಹೆಸರಿನ ಇನ್ನೊಂದು ಜಾತಿಯ ಜನರಿದ್ದಾರೆ. ಅವರಲ್ಲಿ ದೊಡ್ಡ ಮನೆತನದವರಿಗೆ ಯುದ್ಧದಲ್ಲಿ ಸೇವೆ ಸಲ್ಲಿಸುವುದರ ಹೊರತು ಬೇರೆ ಕರ್ತವ್ಯವೇ ಇಲ್ಲ. ಎಲ್ಲಿ ಹೋದರೂ ಅವರು ಆಯುಧಗಳನ್ನು ಇಟ್ಟುಕೊಂಡೇ ಹೋಗುತ್ತಾರೆ. ಕೆಲವರು ಕತ್ತಿ, ಗುರಾಣಿಗಳನ್ನು, ಇತರರು ಬಿಲ್ಲುಬಾಣಗಳನ್ನು, ಇನ್ನು ಕೆಲವರು ಬರ್ಜಿಗಳನ್ನು ಒಯ್ಯುತ್ತಾರೆ. ಅವರೆಲ್ಲರೂ ರಾಜನ ಜೊತೆಯಲ್ಲಿ ಅಥವಾ ಇತರ ನಾಯಕರ ಜೊತೆಯಲ್ಲಿ ವಾಸಿಸುತ್ತಾರೆ. ರಾಜ ಅಥವಾ ಆ ನಾಯಕನು ಅವರಿಗೆ ವೇತನ ಕೊಡುತ್ತಾನೆ. ನಾಯ ವಂಶಕ್ಕೆ ಸೇರಿದವನಲ್ಲದ ಬೇರೆ ಯಾವನೂ ನಾಯರಾಗುವಂತಿಲ್ಲ. ಅವರ ಚರಿತ್ರೆಯಲ್ಲಿ ಯಾವ ಕಳಂಕವೂ ಇರುವುದಿಲ್ಲ. ಕೆಳ ಜಾತಿಯ ಯಾರನ್ನೂ ಅವರು ಮುಟ್ಟಿಸಿಕೊಳ್ಳುವುದಿಲ್ಲ. ನಾಯರನ ಮನೆಯಲ್ಲಿ ಹೊರತು ಬೇರೆ ಎಲ್ಲೂ ತಿನ್ನುವುದಿಲ್ಲ ಅಥವಾ ಕುಡಿಯುವುದಿಲ್ಲ. ಈ ಜನರು ಮದುವೆ ಮಾಡಿಕೊಳ್ಳುವುದಿಲ್ಲ. ಸೋದರಳಿಯಂದಿರೆ ತಂಗಿಯ ಮಕ್ಕಳೇ. 149 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಅವರ ವಾರಸುದಾರರಾಗಿರುತ್ತಾರೆ. ಒಳ್ಳೆಯ ಮನೆತನದ ನಾಯರ್ ಹೆಂಗಸರು ಸ್ವತಂತ್ರರಾಗಿರುತ್ತಾರೆ. ತಮ್ಮ ಇಷ್ಟದ ಪ್ರಕಾರ ಬ್ರಾಹ್ಮಣರು ಮತ್ತು ನಾಯರೊಂದಿಗೆ ಸಂಬಂಧ ಬೆಳೆಸುತ್ತಾರೆ. ಮರಣ ಸಂಕಟವಿದ್ದಾಗ ತಮ್ಮ ಜಾತಿಗಿಂತ ಕೆಳಗಿನ ಜಾತಿಯ ಪುರುಷನೊಂದಿಗೆ ಮಲಗುವುದಿಲ್ಲ. 12 ವರ್ಷ ವಯಸ್ಸಾದಾಗ ತಾಯಂದಿರು ದೊಡ್ಡ ಸಮಾರಂಭವನ್ನು ಏರ್ಪಡಿಸುತ್ತಾರೆ. ತನ್ನ ಮಗಳು ಆ ವಯಸ್ಸನ್ನು ಮುಟ್ಟಿದಳು ಎಂಬುದು ಅರಿವಿಗೆ ಬಂದೊಡನೆ ತಾಯಿಯು ತನ್ನ ಬಂಧುಬಾಂಧವರಿಗೂ ಮಿತ್ರರಿಗೂ ತನ್ನ ಮಗಳನ್ನು ಅಭಿನಂದಿಸಲು ವ್ಯವಸ್ಥೆ ಮಾಡಬೇಕೆಂದು ಹೇಳಿ ಕಳಿಸುತ್ತಾಳೆ. ತನ್ನ ಮಗಳನ್ನು ಮದುವೆಯಾಗಬೇಕೆಂದು ಯಾರಾದರೂ ಒಬ್ಬ ದೊಡ್ಡ ಮನುಷ್ಯನನ್ನು ಕೇಳುತ್ತಾಳೆ. ಅವನು ಸಂತೋಷವಾಗಿ ಇದಕ್ಕೆ ಒಪ್ಪುತ್ತಾನೆ. ಆಮೇಲೆ ಅರ್ಧ ಡುಕೆಟ್ ಚಿನ್ನದಿಂದ ಮಾಡಿದ, ರಿಬ್ಬನಿನಂತೆ ಉದ್ದವಾದ, ಮಧ್ಯೆ ಒಂದು ತೂತಿದ್ದು ಬಿಳಿಯ ರೇಷ್ಮೆದಾರವನ್ನು ಪೋಣಿಸಿದ ಒಂದು ಆಭರಣವನ್ನು ಮಾಡಿಸುತ್ತಾನೆ. ನಿಶ್ಚಿತ ದಿನದಂದು ತಾಯಿಯು ಮಗಳಿಗೆ ಬೇಕಾದಷ್ಟು ಆಭರಣಗಳಿಂದ ಅಲಂಕಾರ ಮಾಡಿ ಜನರ ಸಭೆಯ ಮುಂದೆ ಕರೆದು ತರುತ್ತಾಳೆ. ಸಂಗೀತವೇ ಮೊದಲಾದ ಸಂಭ್ರಮದ ಮನರಂಜನೆಯಿರುತ್ತದೆ. ಅಲ್ಲಿಗೆ ಮದುವೆಯಾಗಲು ಸಮ್ಮತಿಸಿದ್ದ ಬಂಧು ಅಥವಾ ಗೆಳೆಯನು ಬರುತ್ತಾನೆ. ಆ ಆಭರಣವನ್ನು ತರುತ್ತಾನೆ. ಕೆಲವೊಂದು ವಿಧಿಗಳನ್ನು ಆಚರಿಸಿ ಅದನ್ನು ಆ ಹುಡುಗಿಯ ಕೊರಳಿಗೆ ಕಟ್ಟುತ್ತಾನೆ. ಅವಳು ಅಲ್ಲಿಂದ ಮುಂದಕ್ಕೆ ಜೀವವಿರುವವರೆಗೂ ಅದನ್ನು ಧರಿಸಿಯೇ ಇರುತ್ತಾಳೆ. ಈ ಸಮಾರಂಭದ ಅನಂತರ ಅವಳು ತನ್ನ ಇಚ್ಛೆ ಬಂದ ಹಾಗೆ ನಡೆದುಕೊಳ್ಳಬಹುದು. ಅವಳನ್ನು ಮದುವೆಯಾದವನು ಕೂಡ ಅವಳ ಜೊತೆ ಮಲಗದೆಯೇ ಹೊರಟು ಹೋಗುತ್ತಾನೆ. ಅವಳ ಬಂಧುವಾಗಿ ಉಳಿಯುತ್ತಾನೆ. ಅವನು ಇಷ್ಟಪಟ್ಟರೆ ಅವಳೊಂದಿಗೆ ಮಲಗಬಹುದು. ಆದರೆ ಅವನು ಹಾಗೆ ಮಾಡುವುದಿಲ್ಲ. ಆಮೇಲೆ ತಾಯಿಯು ತರುಣರನ್ನು ಹುಡುಕುತ್ತಾ ತನ್ನ ಮಗಳ ಕನ್ಯಾತ್ವವನ್ನು ಹರಿಸಬೇಕೆಂದು ಕೇಳಿಕೊಳ್ಳುತ್ತಾ ತಿರುಗುತ್ತಾಳೆ. ಅವರು ನಾಯರುಗಳೇ ಆಗಿರಬೇಕು. ಅವರು ಒಬ್ಬ ಹೆಂಗಸಿನ ಕನ್ಯಾತ್ವಹರಣ ಮಾಡುವುದು ಪಾಪಕಾರ ಹಾಗೂ ಅಪಮಾನಕರ ಎಂದು ಭಾವಿಸುತ್ತಾರೆ. ಅವಳೊಂದಿಗೆ ಯಾವನಾದರೂ ತನ್ನ ಮಗಳಿಗೆ ಜೀವನಾಧಾರವಾಗಿ ನಿಲ್ಲಲು ಸಿದ್ಧರಾಗಿದ್ದಾನೆಯೇ, ಅವಳನ್ನು ಪತ್ನಿಯನ್ನಾಗಿಸಿಕೊಳ್ಳಲು ಅಪೇಕ್ಷಿಸುತ್ತಾನೆಯೇ ಎಂದು ವಿಚಾರಿಸುತ್ತಾ ಹೊರಡುತ್ತಾಳೆ. 3-4 ಜನ ನಾಯರುಗಳು ಇದಕ್ಕೆ ಮುಂದೆ ಬರುತ್ತಾರೆ. ಅವಳನ್ನು ಇಟ್ಟುಕೊಂಡು ಅವಳೊಂದಿಗೆ ಮಲಗುತ್ತಾ ದಿನಕ್ಕೆ ಇಷ್ಟೆಂದು ಅವಳಿಗೆ ಹಣ ಕೊಡುತ್ತಿರಲು ಒಪ್ಪಿಕೊಳ್ಳುತ್ತಾರೆ. ಇಂತಹ ಪ್ರೇಮಿಗಳು ಎಷ್ಟೆಷ್ಟು ಹೆಚ್ಚು ಜನರಿರುತ್ತಾರೋ ಅಷ್ಟಷ್ಟು ಅವಳ ಗೌರವಘನತೆ ಹೆಚ್ಚು. ಪ್ರತಿಯೊಬ್ಬನೂ ಒಂದು ಮಧ್ಯಾಹ್ನದಿಂದ ಮರುದಿನ ಮಧ್ಯಾಹ್ನದವರೆಗೆ ಒಂದು ದಿನವನ್ನು ಪೂರ್ತಿಯಾಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಅವಳೊಂದಿಗೆ ಕಳೆಯುತ್ತಾನೆ. ಈ ವ್ಯವಸ್ಥೆಯಿಂದಾಗಿ ಪ್ರೇಮಿಗಳ ನಡುವೆ ಜಗಳಕ್ಕೆ ಆಸ್ಪದವಿಲ್ಲ. ಅವರಲ್ಲಿ ಯಾರಾದರೂ ಅವಳನ್ನು ಬಿಟ್ಟು ಬಿಡಬೇಕೆಂದು ಇಚ್ಛಿಸಿದರೆ ಬಿಟ್ಟು ಬಿಡಬಹುದು. ಬೇರೊಬ್ಬಳನ್ನು ಕಟ್ಟಿಕೊಳ್ಳಬಹುದು. ಆವಾಗಿಯೂ ಅಷ್ಟೇ, ಅವಳಿಗೆ ಯಾವನಾದರೂ ಬೇಸರವೆನಿಸಿದರೆ ಅವನನ್ನು ಹೋಗಲು ಹೇಳಬಹುದು. ಅವನು ಹೋಗುತ್ತಾನೆ ಅಥವಾ ಅವಳೊಂದಿಗೆ ಒಪ್ಪಂದ ಹಿಂದೂ ಧರ್ಮದ ಸಂಕೇತಗಳು ಮಾಡಿಕೊಳ್ಳುತ್ತಾನೆ. ಅವಳಿಗೆ ಮಕ್ಕಳಾದರೆ ಅವು ತಾಯಿಯ ಬಳಿ ಬೆಳೆಯುತ್ತವೆ. ಅವನ್ನು ಯಾರೊಬ್ಬನ ಮಕ್ಕಳೆಂದು ಪರಿಗಣಿಸುವುದಿಲ್ಲ. ಅಂಥವನೊಬ್ಬನ ಸಾಮ್ಯವಿದ್ದರೂ ಅವರನ್ನು ತಮ್ಮ ಮಕ್ಕಳೆಂದು ವ್ಯವಹರಿಸುವುದಿಲ್ಲ. ಆ ಗಂಡಸರು ಸ್ವತ್ತುಗಳಿಗೆ ವಾರಸುದಾರರೂ ಆಗುವುದಿಲ್ಲ. ಏಕೆಂದರೆ ಮೊದಲೇ ಹೇಳಿದಂತೆ ಸೋದರಳಿಯಂದಿರು, ಸೋದರಿಯರ ಮಕ್ಕಳು ನಿಜವಾದ ವಾರಸುದಾರರಾಗುತ್ತಾರೆ. ಈ ವ್ಯವಸ್ಥೆಯಲ್ಲಿ ಸಾಮಾನ್ಯರು ಮೇಲುನೋಟಕ್ಕೆ ಕಾಣುವುದಕ್ಕಿಂತಲೂ ಆಳವಾದ ಮತ್ತು ಗಹನವಾದ ತತ್ವವಿದೆ. ನಾಯರುಗಳು ತಮಗೆ ನಿಗದಿತವಾದ ಸೇವಾ ಕಾರ್ಯದಲ್ಲಿ ತೊಡಗಿರಬೇಕೇ ಹೊರತು ಮಕ್ಕಳು ಮರಿಗಳನ್ನು ಸಾಕಿ ಸಲಹುವ ಜಂಜಾಟದಲ್ಲಿ ಸಿಲುಕಬಾರದು ಎಂಬ ಉದ್ದೇಶದಿಂದ ರಾಜರು ಮತ್ತು ನಾಯರರು ಕೂಡಿ ಈ ವ್ಯವಸ್ಥೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ಮಲಬಾರ್ ರಾಜ್ಯದಲ್ಲಿ ಇನ್ನೊಂದು ಜಾತಿಯ ಜನರು ಇದ್ದಾರೆ. ಅವರನ್ನು ಬಿಯಾಬರೆಗಳು, ಬೈಬೇಸ್ ಎಂದು ಕರೆಯುತ್ತಾರೆ. ಇವರು ದೇಶೀಯ ವರ್ತಕರು. ಇವರು ರೇವು ಪಟ್ಟಣಗಳಲ್ಲಿ, ಒಳನಾಡಿನಲ್ಲೂ ಎಲ್ಲ ಬಗೆಯ ಸಾಮಗ್ರಿಗಳನ್ನು ವ್ಯಾಪಾರ ಮಾಡುತ್ತಾರೆ. ವ್ಯಾಪಾರ ಅವರಿಗೆ ತುಂಬಾ ಲಾಭದಾಯಕವಾಗಿದೆ. ನಾಯರರಿಂದ ಮತ್ತು ಇತರ ಕೃಷಿಕರಿಂದ ಎಲ್ಲ ಮೆಣಸು, ಶುಂಠಿಗಳನ್ನು ಅವರು ಕೊಳ್ಳುತ್ತಾರೆ. ಎಷ್ಟೋ ಸಮಯಗಳಲ್ಲಿ ಮುಂದಾಗಿಯೇ ಹತ್ತಿ ಬಟ್ಟೆಗೆ ಬದಲಾಗಿ ಈ ಬೆಳೆಗಳನ್ನು ಅವರು ಕೊಂಡುಬಿಡುತ್ತಾರೆ. ಬಂದರುಗಳಲ್ಲಿ ಇವುಗಳನ್ನು ಸಂಗ್ರಹಿಸಿರುತ್ತಾರೆ. ಆಮೇಲೆ ಹೆಚ್ಚಿನ ಬೆಲೆಗೆ ಅವುಗಳನ್ನು ಮಾರುತ್ತಾರೆ. ಅವರಿಗಿರುವ ಸವಲತ್ತುಗಳು ಹೇಗಿವೆ ಎಂದರೆ, ಅವರ ವಾಸಮಾಡುತ್ತಿರುವ ದೇಶದ ರಾಜನು ಅವರ ಮೇಲೆ ಏನೂ ಕಾನೂನು ಕ್ರಮ ಜರುಗಿಸುವಂತಿಲ್ಲ. ಈ ನಾಡಿನಲ್ಲಿ ಇನ್ನೂ ಒಂದು ಬಗೆಯ ಜನರಿದ್ದಾರೆ. ಅವರನ್ನು ಕೈವಂ ಕಾವೆಂ ಎಂದು ಕರೆಯುತ್ತಾರೆ. ಅವರು ನಾಯರರಿಗಿಂತ ಬೇರೆಯಲ್ಲ. ಏನೋ ಒಂದು ತಪ್ಪು ಮಾಡಿದ್ದಕ್ಕಾಗಿ ಅವರು ಬೇರೆಯಾಗಿ ಉಳಿದಿದ್ದಾರೆ. ರಾಜರ ಅರಮನೆಗಳಿಗೆ ಹಾಗೂ ದೇವಾಲಯಗಳಿಗೆ ಚಾವಣೆ ಹಾಕಲು ಇಟ್ಟಿಗೆಯನ್ನು ಮಡಕೆ ಕುಡಿಕೆಗಳನ್ನು ತಯಾರಿಸುವುದು ಇವರ ವೃತ್ತಿ. ದೇವಾಲಯಗಳಿಗೆ ಹೆಂಚಿನ ಬದಲು ಇಟ್ಟಿಗೆಗಳನ್ನು ಹಾಕಲಾಗುತ್ತದೆ. ನಾನು ಆಗಲೇ ಹೇಳಿದಂತೆ ಇವುಗಳ ಹೊರತು ಮಿಕ್ಕ ಮನೆಗಳೆಲ್ಲ ಹುಲ್ಲು ಕೊಂಬೆಗಳನ್ನು ಹೊದಿಸಿರುವಂಥವೇ ಆಗಿದೆ. ಅವರಿಗೆ ಬೇರೆಯಾದ ವಿಗ್ರಹಗಳಿವೆ, ಪೂಜಾ ವಿಧಾನಗಳಿವೆ. ಇನ್ನೊಂದು ಹೀದನ್ ಜಾತಿಯುಂಟು. ಮೈನಾಟೋ ಎಂಬುದು ಅದರ ಹೆಸರು. ಇವರ ಕೆಲಸ ರಾಜರು, ಬ್ರಾಹ್ಮಣರು ಮತ್ತು ನಾಯರರುಗಳ ಬಟ್ಟೆಗಳನ್ನು ತೊಳೆಯುವುದು. ಇದರಿಂದ ಅವರು ಜೀವಿಸುತ್ತಾರೆ. ಬೇರೆ ವೃತ್ತಿಯನ್ನು ಒಲ್ಲರು.
ಇನ್ನೊಂದು ಕೆಳಜಾತಿಯಿದೆ, ಅವರನ್ನು ಕಾಲೇಟಿಗಳೆಂದು ಕರೆಯುತ್ತಾರೆ. ಇವರು ನೇಕಾರರು. ಹತ್ತಿ ಮತ್ತು ರೇಷ್ಮೆ ಬಟ್ಟೆಗಳನ್ನು ನೇಯುವುದರ ಹೊರತು ಇವರಿಗೆ ಬೇರೆ ಜೀವನೋಪಾಯವಿಲ್ಲ. ಆದರೆ ಇವರು ಕೆಳಜಾತಿಯ ಜನ, ಹಣ ಇಲ್ಲದವರು. ಇವರು ಬೇರೆಯಾಗಿ ಉಳಿಯುತ್ತಾರೆ. ತಮ್ಮದೇ ರೀತಿಯ ವಿಗ್ರಹ ಪೂಜೆಯನ್ನು ಹೊಂದಿದ್ದಾರೆ. ಮೇಲೆ ಹೇಳಿದ ಜಾತಿಗಳಲ್ಲದೆ ಇನ್ನು ಕೆಳಗಿನ 11 ವರ್ಗಗಳಿವೆ. 151. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಯಾರೊಂದಿಗೂ ಕೂಡಿಯಾಡುವುದಿಲ್ಲವೋ, ಪ್ರಾಣ ಹೋಗುವಂತಿದ್ದರೂ ಯಾರನ್ನೂ ಮುಟ್ಟುವುದಿಲ್ಲವೋ ಅವರಿಗಿಂತಲೂ ಕೆಳಗಿರುವ ವರ್ಗಗಳಿವು. ಇವುಗಳಲ್ಲಿ ಒಂದಕ್ಕೂ ಇನ್ನೊಂದಕ್ಕೂ ತುಂಬಾ ವ್ಯತ್ಯಾಸವಿದೆ. ಪರಸ್ಪರ ಬೆರೆಯುವುದನ್ನು ತಪ್ಪಿಸಿದೆ. ಇವರಲ್ಲಿ ಅತ್ಯಂತ ಪರಿಶುದ್ಧರೆನಿಸಿದ ಸರಳವಾದ ಜನರನ್ನು ತೀಯರು ಎಂದು ಕರೆಯುತ್ತಾರೆ. ಇವರ ಕಸುಬು ಮುಖ್ಯವಾಗಿ ತೆಂಗಿನ ತೋಟಗಳನ್ನು ಬೆಳೆಸುವುದು, ಕಾಯಿಗಳನ್ನು ಸಂಗ್ರಹಿಸಿ ಕೂಲಿಗಾಗಿ ಬೆನ್ನ ಮೇಲೆ ಹೊತ್ತು ದೂರಕ್ಕೆ ಕೊಂಡೊಯ್ಯುವುದು. ಏಕೆಂದರೆ ಈ ನಾಡಿನಲ್ಲಿ ಭಾರ ಒಯ್ಯುವ ಪ್ರಾಣಿಗಳಿಲ್ಲ. ಇವರೆಲ್ಲರಿಗಿಂತಲೂ ಕೆಳಗಿನದಾದ ಇನ್ನೊಂದು ಜಾತಿಯೂ ಇದೆ. ಮನೇನ್ ಎಂದು ಇವರನ್ನು ಕರೆಯುತ್ತಾರೆ. ಇತರರೊಂದಿಗೆ ಇವರು ಕೊಡುವುದಿಲ್ಲ. ಅವರನ್ನು ಮುಟ್ಟುವುದೂ ಇಲ್ಲ. ಯಾರಿಂದಲೂ ಮುಟ್ಟಿಸಿಕೊಳ್ಳುವುದೂ ಇಲ್ಲ. ಸಾಮಾನ್ಯರಿಗೆ ಬಟ್ಟೆ ಒಗೆದುಕೊಡುವ ಆಗಸರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಲ್ಲದೆ ಚಾಪೆಗಳನ್ನು ಹೆಣೆಯುತ್ತಾರೆ. ಇದಲ್ಲದೆ ಬೇರೆ ಯಾವುದೇ ಕಸುಬು ಅವರಿಗೆ ನಿಷಿದ್ಧ. ಅವರ ಮಕ್ಕಳು ಬಲವಂತವಾಗಿ ಆದರೂ ಅದೇ ಕಸುಬನ್ನೇ ಮಾಡಬೇಕೆ ಹೊರತು ಬೇರೆ ಅವಕಾಶವಿಲ್ಲ. ಇವರಿಗೆ ಬೇರೆ ಮೂರ್ತಿ ಪೂಜೆಯ ವಿಧಾನವಿದೆ. ಇನ್ನು ಕೆಳಗಿನ ಕನಾಕ್ಕಾಗಳೆಂಬ ಜಾತಿಯ ಜನರಿದ್ದಾರೆ. ಇವರು ಲೋಹದ ಕೊಕ್ಕೆಗಳನ್ನು, ಕೊಡೆಗಳನ್ನು ತಯಾರಿಸುತ್ತಾರೆ. ಇವರು ಓದು, ಬರಹ ಕಲಿತಿರುತ್ತಾರೆ. ಜ್ಯೋತಿಷ್ಯ ಬಲ್ಲರು. ಬರಲಿರುವುದನ್ನು ಕರಾರುವಕ್ಕಾಗಿ ಮುಂದಾಗಿ ಹೇಳುತ್ತಾರೆ. ಈ ಕಾರಣಕ್ಕಾಗಿಯೇ ಅನೇಕ ದೊಡ್ಡ ಮನುಷ್ಯರು ಇವರನ್ನು ಸಾಕಿಕೊಂಡಿರುತ್ತಾರೆ. ಇನ್ನೊಂದು ಜಾತಿಯಿದೆ. ಇವರು ಹೀದನರು. ಆಗೇರೆಗಳೆಂದು ಹೆಸರು. ಇವರಲ್ಲಿ ಗಾರೆ ಕೆಲಸದವರು, ಕಮ್ಮಾರರು, ಬಡಗಿಗಳು, ಲೋಹಕಾರರು ಇದ್ದಾರೆ. ಕೆಲವರು ಅಕ್ಕಸಾಲಿಗರೂ ಆಗಿದ್ದಾರೆ. ಇವರೆಲ್ಲ ಒಂದೇ ಮೂಲದಿಂದ ಬಂದವರು. ಪ್ರತ್ಯೇಕವಾದ ಜಾತಿಯಾಗಿ ಉಳಿದುಕೊಂಡಿರುವವರು. ತಮ್ಮದೇ ದೇವತಾಮೂರ್ತಿಗಳು, ಪೂಜಾ ವಿಧಾನವನ್ನು ಹೊಂದಿರುವರು. ಅವರು ಮದುವೆಯಾಗುತ್ತಾರೆ. ಅವರ ಮಕ್ಕಳು ಆಸ್ತಿಗೆ ವಾರಸುದಾರರಾಗುತ್ತಾರೆ. ಈ ದೇಶದಲ್ಲಿರುವ ಇನ್ನೊಂದು ಕೆಳಜಾತಿ ಮೊಗೆರ ಎನ್ನುವರದು. ಇವರು ಹೆಚ್ಚು ಕಡಿಮೆ ತೂಯರಿದ್ದ ಹಾಗೆಯೇ. ಆದರೆ ಒಬ್ಬರನ್ನೊಬ್ಬರು ಮುಟ್ಟಿಸಿಕೊಳ್ಳುವುದಿಲ್ಲ. ರಾಜ ಪರಿವಾರವು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಹೊರಟಾಗ ಅವರಿಗೆ ಸೇರಿದ ಸಕಲ ಸಾಮಾನು, ಸರಂಜಾಮುಗಳನ್ನು ಹೊತ್ತೊಯ್ಯುತ್ತಾರೆ. ಆದರೆ ಈ ನಾಡಿನಲ್ಲಿ ಇವರ ಸಂಖ್ಯೆ ತೀರಾ ಕಡಿಮೆ. ಬೇರೆಯೇ ಜಾತಿಯ ಜನ. ಮದುವೆ ಕುರಿತ ಯಾವುದೇ ಶಾಸನ ಇವರಲ್ಲಿಲ್ಲ. ಅವರಲ್ಲಿ ಅನೇಕರು ಸಮುದ್ರದಿಂದ ಜೀವಿಸುತ್ತಾರೆ. ಒಳ್ಳೆಯ ನಾವಿಕರು, ಕೆಲವರು ಮೀನುಗಾರರು. ಬೇರೆ ವಿಗ್ರಹಗಳಾವುವೂ ಇವರಿಗಿಲ್ಲ. ಇವರು ನಾಯರರ ಸೇವಕರೂ ಆಗಿರುತ್ತಾರೆ. ಇವರಿಗಿಂತ ಕೆಳಮಟ್ಟದ ಮಾಂಗ್ ಎಂಬ ಜಾತಿಯಿದೆ. ಇವರಿಗೆ ಮೀನು ಹಿಡಿಯುವುದೊಂದೇ ಕೆಲಸ. ಕೆಲವರು ಮೂರರ ಹಾಗೂ ಇತರ ಹೀದನರ ಹಡಗುಗಳಲ್ಲಿ. ಹಿಂದೂ ಧರ್ಮದ ಸಂಕೇತಗಳು. ಯಾನ ಮಾಡುತ್ತಾರೆ. ಪರಿಣಿತ ನಾವಿಕರವರು. ಬಹಳ ಒರಟರಾದ ಜನರು. ನಾಚಿಕೆಯಿಲ್ಲದ ಕಳ್ಳರೂ ಆಗಿರುತ್ತಾರೆ. ವಿವಾಹ ಉಂಟು. ಮಕ್ಕಳು ಅವರ ವಾರಸುದಾರರಾಗಿರುತ್ತಾರೆ. ಈ ಜಾತಿಯ ಹೆಂಗಸರು ಸಡಿಲವಾದ ಶೀಲವುಳ್ಳವರು. ಅವರು ಯಾರೊಂದಿಗೆ ಬೇಕಾದರೂ ಮಲಗುತ್ತಾರೆ. ಅದನ್ನು ದ್ರೋಹವೆಂದು ಯಾರೂ ಪರಿಗಣಿಸುವುದಿಲ್ಲ. ಇವರದೇ ಬೇರೆ ಮೂರ್ತಿ ಪೂಜಾ ಕ್ರಮವಿದೆ. ಈ ಮಲಬಾರ್ ಪ್ರಾಂತದಲ್ಲಿನ ಇನ್ನೊಂದು ಹೀದನ್ ಜಾತಿಯೆಂದರೆ ಬೆತೂನೆಗಳೆಂದು ಹೆಸರಿರುವ ಜನರದು. ಇವರ ಕಸುಬು ಉಪ್ಪು ತಯಾರಿಕೆ ಮತ್ತು ಭತ್ತ ಬೆಳೆಯುವುದು. ಬೇರೆ ಕಸುಬು ಇವರಿಗಿಲ್ಲ. ಅವರು ರಸ್ತೆಗಳಿಂದ ದೂರವಾಗಿ ಹೊಲ, ಗದ್ದೆಗಳ ನಡುವೆ ಸಭ್ಯ ಗೃಹಸ್ಥರು ನಡೆದಾಡುವ ಸ್ಥಳಗಳಲ್ಲಿ ಮನೆ ಮಾಡಿಕೊಂಡು ವಾಸಿಸುತ್ತಾರೆ. ಅವರದೇ ಬೇರೆ ಮೂರ್ತಿ ಪೂಜಾ ಕ್ರಮವಿದೆ. ರಾಜರು ಮತ್ತು ನಾಯರರ ಸೇವಕರಾಗಿದ್ದು ಬಡತನದಲ್ಲೇ ಜೀವನವನ್ನು ತಳ್ಳುತ್ತಾರೆ. ನಾಯರರು ಇವರನ್ನು ಸಮೀಪದಲ್ಲಿ ನಿಂತು ಮಾತನಾಡಬಿಡುವುದಿಲ್ಲ. ದೂರ ಸರಿದು ಹೋಗಿ ಅಷ್ಟು ದೂರದಿಂದಲೇ ಮಾತನಾಡಬೇಕಾಗುತ್ತದೆ. ಬೇರೆ ಯಾವ ಜಾತಿಯ ಜನರೊಂದಿಗೂ ಇವರು ಬೆರೆಯುವುದಿಲ್ಲ. ಇವರಿಗಿಂತ ಕೆಳಗಿನ ಹಾಗೂ ಹೆಚ್ಚು ಒರಟಾದ ಇನ್ನೊಂದು ಜಾತಿಯ ಹೀದನರಿದ್ದಾರೆ. ಪನೀನರೆಂದು ಇವರನ್ನು ಕರೆಯುತ್ತಾರೆ. ಇವರು ಮಾಂತ್ರಿಕರು. ಮಾಟ ಮಂತ್ರಗಳನ್ನು ಮಾಡುತ್ತಾರೆ. ಅದೇ ಇವರ ಕಸುಬು. ರೆವಾಲಿನರೆಂಬ ಇನ್ನೊಂದು ಜಾತಿಯ ಜನ ತುಂಬಾ ಬಡವರು. ಕಟ್ಟಿಗೆ ಹುಲ್ಲು, ಹೊರೆ ಕಟ್ಟಿಕೊಂಡು ನಗರಗಳಿಗೆ ಹೊತ್ತೊಯ್ದು ಮಾರಿ ಜೀವಿಸುತ್ತಾರೆ. ಪ್ರಾಣ ಹೋದರೂ ಅವರು ಇನ್ನೊಬ್ಬರನ್ನು ಮುಟ್ಟುವುದಿಲ್ಲ. ಇನ್ನೊಬ್ಬರಿಂದ ಮುಟ್ಟಿಸಿಕೊಳ್ಳುವುದಿಲ್ಲ. ಚೂರುಪಾರು ಚಿಂದಿಬಟ್ಟೆಯಿಂದ ಗುಹ್ಯಾಂಗಗಳನ್ನು ಮುಚ್ಚಿಕೊಳ್ಳುವುದು ಬಿಟ್ಟರೆ ಮಿಕ್ಕಂತೆ ಬೆತ್ತಲಾಗಿಯೇ ಇರುತ್ತಾರೆ. ಕೆಲವು ಮರಗಳ ಎಲೆಗಳನ್ನು ಮೈಗೆ ಸುತ್ತಿಕೊಳ್ಳುವುದುಂಟು. ಹೆಂಗಸರು ಕಿವಿಗೆ ಅನೇಕ ಹಿತ್ತಾಳೆ ಬಳೆಗಳನ್ನು ತೊಟ್ಟುಕೊಳ್ಳುತ್ತಾರೆ. ಕುತ್ತಿಗೆ, ತೋಳು, ಕಾಲುಗಳಿಗೂ ಸರಗಳು ಮತ್ತು ಬಳೆಗಳನ್ನು ಧರಿಸುತ್ತಾರೆ. ಇವರಿಗಿಂತ ಕೆಳಮಟ್ಟದ ಇನ್ನೊಂದು ಹೀದನ್ ಜಾತಿಯಿದೆ. ಮಲೆಯರು ಎಂದು ಇವರನ್ನು ಕರೆಯುತ್ತಾರೆ. ಮಿಕ್ಕವರೆಲ್ಲರ ನಡುವೆ ಇವರನ್ನು ಜಾತಿ ಭ್ರಷ್ಟರಂತೆ ಪರಿಗಣಿಸುತ್ತಾರೆ. ಶಾಪ ಪಡೆದವರಂತೆ ನೋಡುತ್ತಾರೆ. ಅವರು ಉತ್ತಮ ಜಾತಿಯ ಯಾರು ಸುಳಿಯದ ಕಡೆ ಗುಪ್ತ ಸ್ಥಳದಲ್ಲಿ ವಾಸಿಸುತ್ತಾರೆ. ಬಹಳ ಕ್ಷುಲ್ಲಕ ಅವಸ್ಥೆಯ ಗುಡಿಸಲುಗಳಲ್ಲಿ ಇರುತ್ತಾರೆ. ಎತ್ತು, ಕೋಣಗಳನ್ನು ಕಟ್ಟಿಕೊಂಡು ಭತ್ತದ ಗದ್ದೆಗಳನ್ನು ಉಳುತ್ತಾರೆ. ದೂರದಲ್ಲಿ ನಿಂತು ನಾಯರುಗಳೊಂದಿಗೆ ಮಾತನಾಡುತ್ತಾರೆ. ರಸ್ತೆಗಳಲ್ಲಿ ಬರುವಾಗ ದೂರದಿಂದಲೇ ಜೋರಾಗಿ ಕಿರಿಚಿಕೊಂಡು ಬರುತ್ತಾರೆ. ಏಕೆಂದರೆ ತಾವು ಬರುತ್ತಿರುವುದು ಜನರಿಗೆ ಮುಂದಾಗಿ ತಿಳಿಯಲಿ, ತಾವು ಹೋಗುವವರೆಗೂ ಮರೆಯಾಗಿ ನಿಂತಿರಲಿ ಎಂಬುದಕ್ಕಾಗಿ. ಯಾರಾದರೂ ಅದು ಹೆಂಗಸಾಗಲಿ, ಗಂಡಸಾಗಲಿ ಇವರನ್ನು ಮುಟ್ಟಿಬಿಟ್ಟರೆ ಒಡನೆಯೇ ಅವರ ನೆಂಟರಿಷ್ಟರು ಅವರನ್ನು ಸಾಯಿಸಿಬಿಡುತ್ತಾರೆ. ಸೇಡು ತೀರಿಸುವ ಸಲುವಾಗಿ ಹೊಲೆಯರನ್ನು ಸಾಯಿಸುತ್ತಾರೆ. 153. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಕೆಳಮಟ್ಟದ ಇನ್ನೊಂದು ಜಾತಿಯೆಂದರೆ ಪರೆನ್ ಎನ್ನುವರದು. ಬೇರೆಲ್ಲ ಜಾತಿಗಳಿಂದ ದೂರವಾಗಿ ನಿರ್ಜನ ಸ್ಥಳಗಳಲ್ಲಿ ಇವರು ವಾಸ ಮಾಡುತ್ತಾರೆ. ಅವರು ಯಾರನ್ನೂ ಸಂಪರ್ಕಿಸುವುದಿಲ್ಲ. ಅವರನ್ನು ದೆವ್ವಗಳಿಗಿಂತಲೂ ಕೀಳು ಎಂದು ಭಾವಿಸಲಾಗುತ್ತದೆ. ತಿರಸ್ಕಾರಕ್ಕೆ ಮಾತ್ರವೇ ಅರ್ಹರು ಎಂಬಂತಾಗಿದೆ. ಅವರನ್ನು ಕಣ್ಣಿನಿಂದ ನೋಡುವುದು ಕೂಡ ಅಶುದ್ಧ, ಮೈಲಿಗೆ, ಜಾತಿಯಿಂದ ಹೊರಗಾದದ್ದು ಎಂದು ಭಾವಿಸಲಾಗುತ್ತದೆ. ಅವರು ಕಾಡುಗಿಡಗಳ ಗೆಡ್ಡೆ, ಗೆಣಸುಗಳನ್ನು ತಿಂದು ಬದುಕುತ್ತಾರೆ. ತಮ್ಮ ನಡುವಿಗೆ ಎಲೆಗಳನ್ನು ಕಟ್ಟಿಕೊಳ್ಳುತ್ತಾರೆ. ಕಾಡು ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಾರೆ. ಇದರೊಂದಿಗೆ ಹೀದನರ ವಿವಿಧ ಜಾತಿಗಳ ನಿರೂಪಣೆ ಕೊನೆಗೊಳ್ಳುತ್ತದೆ. ಇವು ಒಟ್ಟು 18 ಇವೆ. ಒಂದೊಂದು ಬೇರೆ ಬೇರೆ. ಇನ್ನೊಂದು ಜಾತಿಯವರನ್ನು ಮುಟ್ಟುವುದಿಲ್ಲ. ಅವರೊಂದಿಗೆ ಮದುವೆಯಾಗುವುದಿಲ್ಲ. ಮಲಬಾರಿನವರೇ ಆದ ಹೀದನರಾದ ಈ 18 ಜಾತಿಗಳಲ್ಲದೆ ಬೇರೆ ದೇಶಕ್ಕೆ ಸೇರಿದ ವರ್ತಕರು ಈ ನಾಡಿನಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಬಂದವರು ಇದ್ದಾರೆ. ಅವರು ಇಲ್ಲಿ ಮನೆಗಳನ್ನು, ತೋಟಗಳನ್ನು ಹೊಂದಿದ್ದಾರೆ. ದೇಶೀಯರಂತೆ ಬಾಳುತ್ತಿದ್ದರೂ ತಮ್ಮದೇ ಆದ ಆಚಾರಗಳನ್ನು ಹೊಂದಿದ್ದಾರೆ. ಈ ವಿದೇಶೀಯರು ಜಾತಿಯ ಪೂರ್ಣ ಹಾಗೂ ವಿಸ್ತೃತ ಚಿತ್ರವನ್ನು ಕೊಡಲು ಸಮರ್ಥರಾಗಲಿಲ್ಲ. ಇದನ್ನು ಅರ್ಥಮಾಡಿಕೊಳ್ಳಬಹುದು. ಹಿಂದೂವಿನ ಖಾಸಗಿ ಜೀವನ ಯಾವನೇ ವಿದೇಶಿಯನ ಕಣ್ಣಿಗೆ ಕಾಣದಂತೆ ಮರೆಯಾಗಿ ಬಿಡುತ್ತದೆ. ಆ ತೆರೆಯನ್ನು ಭೇದಿಸಿ ನೋಡಲು ಅವನಿಗೆ ಸಾಧ್ಯವೇ ಆಗುವುದಿಲ್ಲ.
ಭಾರವಾದ ಸಾಮಾಜಿಕ ರಚನೆಯ ಮೂಲಶಕ್ತಿಗಳು ನಿಯಂತ್ರಿತವಾಗುವುದು ಹೆಚ್ಚು ಪಾಲು ಅಸಂಖ್ಯಾತ ರೂಢಿಗಳಿಂದ, ಪರಿಸರವನ್ನು ಹೊಂದಿಕೊಂಡು, ಬೆರಗುಗೊಳಿಸುವ ವೈವಿಧ್ಯವನ್ನು ಹೊಂದಿಕೊಂಡು, ಅಷ್ಟೇ ಹೊರತು ಯಾವುದೇ ನ್ಯಾಯಶಾಸ್ತ್ರ ಗ್ರಂಥದಿಂದ ಆರಿಸಿಕೊಂಡ ಸೂತ್ರದಿಂದಲ್ಲ. ವಿದೇಶಿಯನ ಕಣ್ಣಿಗೆ ಜಾತಿ ಎನ್ನುವುದು ಅತ್ಯಂತ ವಿಚಿತ್ರವಾಗಿ ಕಾಣಿಸುವುದರಲ್ಲಿ ಸಂದೇಹವೇ ಇಲ್ಲ ಎಂದೇ ಅದು ಹಿಂದೂ ಸಮಾಜದ ವಿಶಿಷ್ಟ ಲಕ್ಷಣವಾಗಿದೆ. ಇಲ್ಲವಾದರೆ ಭಾರತಕ್ಕೆ ಬಂದಾಗ ತಾವು ಏನೇನನ್ನು ನೋಡಿದರೋ ಅವುಗಳ ದಾಖಲೆಯಲ್ಲಿ ಜಾತಿಯ ಅಸ್ತಿತ್ವವನ್ನು ಉಲ್ಲೇಖಿಸುತ್ತಿರಲಿಲ್ಲ. ಆದ್ದರಿಂದ ಹಿಂದೂ ಸಮಾಜ ವ್ಯವಸ್ಥೆಗೆ ವಿಶೇಷವಾದದ್ದು ಈ ಜಾತಿ. ಇತರರಿಂದ ಹಿಂದೂಗಳನ್ನು ಬೇರೆಯಾಗಿ ಮಾಡಿರುವುದು ಅದು. ಜಾತಿ ಎನ್ನುವುದು ಬೆಳೆಯುತ್ತಿರುವ ಒಂದು ವ್ಯವಸ್ಥೆಯಾಗಿದೆ. ಅದು ಎಲ್ಲ ಕಾಲಗಳಲ್ಲೂ ಒಂದೇ ತೆರನಾಗಿರಲಿಲ್ಲ. ಮೆಗಾಸ್ಥನೀಸನು ಭಾರತದಲ್ಲಿದ್ದು ನೋಡಿ ಬರೆದಾಗ ಜಾತಿಯ ರಚನೆಯ ಸ್ವರೂಪ ಒಂದು ರೀತಿಯಲ್ಲಿತ್ತು. ಅದೇ ಅಲ್ಬರುನಿ ಬಂದಾಗ ಬೇರೆಯೇ ಆದ ರೂಪ ಆಕಾರಗಳಲ್ಲಿತ್ತು. ಪೋರ್ಚುಗೀಸನಿಗೆ ದೊರಕಿದ ಚಿತ್ರವಾದರೂ ಅಲ್ಬರುನಿ ಕಂಡ ಚಿತ್ರಕ್ಕಿಂತ ಭಿನ್ನವಾಗಿತ್ತು. ಆದರೆ ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ವಿದೇಶಿಯರು ಕೊಡುವುದಕ್ಕಿಂತ ಬೇರೆಯಾಗಿ ಅದರ ಸ್ವರೂಪವನ್ನು ಖಚಿತವಾಗಿ ತಿಳಿದುಕೊಳ್ಳುವುದು ಅಗತ್ಯವಾಗುತ್ತದೆ. ಜಾತಿಯನ್ನು ಕುರಿತ ಚರ್ಚೆಯನ್ನು ಅನುಸರಿಸಿಕೊಂಡು ಹೋಗಬೇಕಾದರೆ ಹಿಂದೂ ಸಮಾಜ ವ್ಯವಸ್ಥೆಯಲ್ಲಿ ಅಂತರ್ಗತವಾಗಿರುವ ಕೆಲವು ಮೂಲಭೂತ ಕಲ್ಪನೆಗಳನ್ನು ಓದುಗನು ಪರಿಚಯ ಮಾಡಿಕೊಳ್ಳಬೇಕಾಗುತ್ತದೆ. ಹಿಂದೂ ಸಮಾಜವನ್ನು ವಿಭಾಗಿಸಿರುವ 4 ವರ್ಗಗಳು ಅಥವಾ ವರ್ಣಗಳ ಉಗಮದೊಂದಿಗೆ ಈ ಮೂಲ ಕಲ್ಪನೆ ಆರಂಭವಾಗುತ್ತದೆ. ಈ 4 ವರ್ಗಗಳನ್ನು: 1. ಬ್ರಾಹ್ಮಣರು. ಹಿಂದೂ ಧರ್ಮದ ಸಂಕೇತಗಳು. ಪುರೋಹಿತ ಹಾಗೂ ವಿದ್ಯಾವಂತ ವರ್ಗ. 2. ಕ್ಷತ್ರಿಯರು ಅಥವಾ ಯೋಧ ವರ್ಗ. 3. ವೈಶ್ಯರು ಅಥವಾ ವಣಿಕ ವರ್ಗ ಹಾಗೂ 4. ಶೂದ್ರರು ಅಥವಾ ದಾಸವರ್ಗ ಎಂದು ಕರೆದರು. ಕೆಲವು ಕಾಲ ಇವು ಕೇವಲ ವರ್ಗಗಳಾಗಿದ್ದವು. ಆಮೇಲೆ ಕೇವಲ ವರ್ಣಗಳಾಗಿದ್ದವು. ನಂತರ ಜಾತಿಗಳಾದುವು. 4 ಜಾತಿಗಳು 4000 ಆದವು. ಹೀಗೆ ಆಧುನಿಕ ಜಾತಿ ವ್ಯವಸ್ಥೆಯು ಪ್ರಾಚೀನ ವರ್ಣ ವ್ಯವಸ್ಥೆಯಿಂದ ವಿಕಾಸಗೊಂಡಿದೆ. ಜಾತಿ ಪದ್ಧತಿಯು ವರ್ಣ ವ್ಯವಸ್ಥೆಯ ವಿಕಸಿತ ರೂಪವೆಂಬುದೇನು ಸರಿಯೇ, ಆದರೆ ಕೇವಲ ವರ್ಣ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವಷ್ಟರಿಂದಲೇ ಜಾತಿ ಪದ್ಧತಿಯ ಸರಿಯಾದ ಚಿತ್ರ ಬರಲು ಸಾಧ್ಯವಿಲ್ಲ. ವರ್ಣದಿಂದ ಪ್ರತ್ಯೇಕವಾಗಿಯೇ ಅದನ್ನು ನೋಡಬೇಕಾಗುತ್ತದೆ. ಪ್ರಾಚೀನ ಆತ್ಮೀಯತಾವಾದಿಯೊಬ್ಬನು ತನ್ನ ಸಿದ್ಧಾಂತವನ್ನೆಲ್ಲ ಈ ಮಾತುಗಳಲ್ಲಿ ಸಂಗ್ರಹಿಸಿ ಹೇಳಿದನಂತೆ: ನನಗೆ ಏನೂ ತಿಳಿದಿಲ್ಲ ಎನ್ನುವುದೇ ನನಗೆ ತಿಳಿದಿರುವ ವಿಷಯ. ಅದೂ ತಿಳಿದಿದೆ ಎಂದು ನನಗೆ ಭರವಸೆಯಿಲ್ಲ. ಪಂಜಾಬಿನಲ್ಲಿದ್ದ ಜಾತಿ ವ್ಯವಸ್ಥೆಯನ್ನು ಕುರಿತು ಬರೆಯಲು ಹೊರಟ ಸರ್ ಡೆಲಿ ಜಿತ್ಸನ್, ಜಾತಿಯನ್ನು ಕುರಿತು ತನಗೆ ಅನ್ನಿಸಿದ್ದನ್ನೆಲ್ಲ ಈ ಅಜೇಯತಾವಾದಿಯ ಮಾತುಗಳು ವ್ಯಕ್ತಪಡಿಸುತ್ತವೆ ಎಂದರು. ಸ್ಥಳೀಯ ಪರಿಸ್ಥಿತಿಗಳಿಂದಾಗಿ ಜಾತಿ ವಿಚಾರಗಳಲ್ಲಿ ವೈವಿಧ್ಯ ಕಂಡುಬರುವುದರಲ್ಲಿ ಸಂದೇಹವೇನಿಲ್ಲ. ಯಾವುದೇ ಒಂದು ಜಾತಿಯ ಬಗೆಗೆ ಯಾವುದೇ ಒಂದು ಹೇಳಿಕೆ ನೀಡುವುದಂತೂ ತುಂಬಾ ಕಷ್ಟ. ಒಂದು ಸ್ಥಳದ ಒಂದು ಜಾತಿಯ ಪರಿಸ್ಥಿತಿಯ ಬಗೆಗೆ ಹೇಳಬಹುದಾದುದನ್ನೇ ಇನ್ನೊಂದು ಸ್ಥಳದಲ್ಲಿನ ಅದೇ ಜಾತಿಯ ಬಗೆಗೂ ತಕ್ಕಮಟ್ಟಿಗೆ ಹೇಳಬಹುದು. ಜಾತಿ ವ್ಯವಸ್ಥೆಯ ಮೇಲಿನ ಲಕ್ಷಣಗಳಿಂದ ಅತ್ಯಂತ ಮೂಲಭೂತವಾದ ಲಕ್ಷಣಗಳನ್ನು ಬೇರ್ಪಡಿಸಿ ನೋಡುವುದು ಕಷ್ಟದ ಕೆಲಸವೇನಲ್ಲ. ಒಬ್ಬ ವ್ಯಕ್ತಿಯನ್ನು ಯಾವ ಅಪರಾಧಕ್ಕಾಗಿ ಜಾತಿಯಿಂದ ಹೊರಹಾಕಬಹುದು ಎಂಬುದನ್ನು ಪರಿಶೀಲಿಸಿದರೆ ಇದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು. ಜಾತಿಯಿಂದ ಹೊರಹಾಕುವುದಕ್ಕೆ ಈ ಕಾರಣಗಳಿರುತ್ತವೆಂದು ಭಟ್ಟಾಚಾರ್ಯ ಅವರು ಪಟ್ಟಿ ಮಾಡುತ್ತಾರೆ. 1. ಕ್ರೈಸ್ತ ಮತ ಅಥವಾ ಇಸ್ಲಾಂ ಮತವನ್ನು ಅವಲಂಬಿಸುವುದು. 2. ಯುರೋಪ್ ಅಥವಾ ಅಮೆರಿಕಕ್ಕೆ ಹೋಗುವುದು. 3. ವಿಧವೆಯನ್ನು ಮದುವೆ ಮಾಡಿಕೊಳ್ಳುವುದು. 4. ಸಾರ್ವಜನಿಕವಾಗಿ ಎಲ್ಲರೆದುರಿಗೆ ಯಜ್ಞೋಪವೀತವನ್ನು ಕಿತ್ತೆಸೆಯುವುದು. 5. ಗೋಮಾಂಸ, ಹಂದಿ ಮಾಂಸ ಅಥವಾ ಕೋಳಿ ಮಾಂಸಗಳನ್ನು ತಿನ್ನುವುದು. 6. ಮಹಮ್ಮದೀಯ, ಕ್ರೈಸ್ತ ಅಥವಾ ಅತ್ಯಂತ ಕೆಳವರ್ಗದ ಶೂದ್ರ ತಯಾರಿಸಿದ ಕಚ್ಚಾ ಆಹಾರವನ್ನು ತಿನ್ನುವುದು. 7. ಕೆಳಜಾತಿಯ ಶೂದ್ರನ ಮನೆಯಲ್ಲಿ ನಡೆಯುವ ಕಾರ್ಯಗಳಲ್ಲಿ ಭಾಗವಹಿಸುವುದು. 8. ಅನೈತಿಕ ಕಾರಣಗಳಿಂದಾಗಿ ಮನೆಯನ್ನು ತೊರೆದು ಹೋಗುವ ಹೆಂಗಸು. 9. ವಿಧವೆಯು ಗರ್ಭವತಿಯಾಗುವುದು. ಈ ಪಟ್ಟಿ ಸಮಗ್ರವಾಗಿಲ್ಲ. ಜಾತಿಯಿಂದ ಹೊರಹಾಕಲು ಇರುವ ಅತ್ಯಂತ ಮುಖ್ಯವಾದ 3 ಮುಖ್ಯ ಕಾರಣಗಳನ್ನು ಇಲ್ಲಿ ಬಿಟ್ಟಿದೆ. ಅವುಗಳೆಂದರೆ: ONL ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು, ಸಂಪುಟ -3. 10. ಬೇರೆ ಜಾತಿಯವರೊಂದಿಗೆ ಅಂತರ್ವಿವಾಹ ಮಾಡಿಕೊಳ್ಳುವುದು. 11. ಬೇರೆ ಜಾತಿಯ ವ್ಯಕ್ತಿಗಳೊಂದಿಗೆ ಸಹಪಂಕ್ತಿ ಭೋಜನ ಮಾಡುವುದು. 12. ಕಸುಬನ್ನು ಬದಲಾಯಿಸುವುದು. ಭಟ್ಟಾಚಾರ್ಯ ಅವರ ಹೇಳಿಕೆಯಲ್ಲಿ ಕಂಡು ಬರುವ ಎರಡನೆಯ ದೋಷವೆಂದರೆ ಅವರು ಮೂಲಭೂತವಾದದ್ದು ಹಾಗೂ ಗೌಣವಾದದ್ದು ಎರಡಕ್ಕೂ ನಡುವೆ ಯಾವುದೇ ವ್ಯತ್ಯಾಸವನ್ನು ಗುರುತಿಸದೇ ಇರುವುದು. ಒಬ್ಬ ವ್ಯಕ್ತಿಯನ್ನು ಜಾತಿಯಿಂದ ಹೊರಹಾಕಿದರೆ ವಿಧಿಸುವ ದಂಡ ಎಲ್ಲರಿಗೂ ಸಮಾನವಾದದ್ದು. ಅವನ ಗೆಳೆಯರು, ಬಂಧುಗಳು, ಸಹವರ್ತಿಗಳು ಎಲ್ಲರೂ ಅವನ ಆತಿಥ್ಯ ಸ್ವೀಕರಿಸಲು ನಿರಾಕರಿಸುತ್ತಾರೆ. ಅವರ ಮನೆಗಳಲ್ಲಿ ನಡೆಯುವ ಹಬ್ಬ, ಹರಿದಿನಗಳಿಗೆ, ಇತರ ಸಂದರ್ಭಗಳಿಗೆ ಅವನಿಗೆ ಆಹ್ವಾನವಿರುವುದಿಲ್ಲ. ಅವನ ಮಕ್ಕಳಿಗೆ ವರನಾಗಲಿ ವಧುವಾಗಲಿ ಸಿಕ್ಕುವುದಿಲ್ಲ. ಮದುವೆಯಾಗಿರುವ ಹೆಣ್ಣು ಮಕ್ಕಳು ಕೂಡ ಜಾತಿಭ್ರಷ್ಟ ತಂದೆಯ ಮನೆಗೆ ಬರುವುದಿಲ್ಲ. ಹಾಗೆ ಬಂದರೆ ಅವರನ್ನು ಜಾತಿಯಿಂದ ಹೊರಹಾಕಲಾಗುತ್ತದೆ. ಪುರೋಹಿತ, ನಾಯಿಂದ, ಆಗಸ ಇವರಾರು ಅವನಿಗೆ ಸೇವೆ ಸಲ್ಲಿಸುವುದಿಲ್ಲ. ಅವನ ಜಾತಿಯ ಜನರು ಎಷ್ಟು ಮಟ್ಟಿಗೆ ಅವನೊಂದಿಗೆ ಸಂಬಂಧವನ್ನು ಕಡಿದುಕೊಳ್ಳುತ್ತಾರೆಂದರೆ, ಅವನ ಮನೆಯಲ್ಲಿ ಯಾರಾದರೂ ತೀರಿಕೊಂಡರೂ ಅಂತ್ಯಸಂಸ್ಕಾರ ಸಮಯದಲ್ಲಿ ಯಾರೂ ಹೋಗುವುದಿಲ್ಲ, ಅವನಿಗೆ ನೆರವಾಗುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಹಾಗೆ ಜಾತಿಭ್ರಷ್ಟನಾದ ವ್ಯಕ್ತಿಯು ಸಾರ್ವಜನಿಕ ಸ್ಥಳಗಳು, ದೇವಾಲಯಗಳು, ಸ್ಮಶಾನಗಳು, ರುದ್ರಭೂಮಿಗಳಿಗೆ ಕೂಡ ಪ್ರವೇಶಿಸುವಂತಿಲ್ಲ. ಜಾತಿಭ್ರಷ್ಟತೆಯ ಶಿಕ್ಷೆಗೆ ಇರುವ ಕಾರಣಗಳು ಪರೋಕ್ಷವಾಗಿ ಜಾತಿಯ ನಿಯಮ, ನಿಬಂಧನೆಗಳನ್ನು ಹೇಳುತ್ತವೆ. ಆದರೆ ಎಲ್ಲ ನಿಯಮಗಳು ಸಮಾನ ಮಹತ್ವದಲ್ಲ. ಅತ್ಯಗತ್ಯವೆನಿಸದಂಥವೂ ಇವೆ. ಅವುಗಳಿಲ್ಲದೆಯೂ ಜಾತಿ ಇರಬಹುದು. ಇನ್ನೊಂದು ಪ್ರಶ್ನೆಯನ್ನು ಹಾಕಿಕೊಂಡು ಅಗತ್ಯ, ಅನಗತ್ಯಗಳ ನಡುವೆ ವ್ಯತ್ಯಾಸವನ್ನು ನಾವು ಮನಗಾಣಬಹುದು. ಒಮ್ಮೆ ಜಾತಿಯನ್ನು ಕಳೆದುಕೊಂಡ ಹಿಂದೂ ಮರಳಿ ಯಾವಾಗ ಅದನ್ನು ಪಡೆಯಬಹುದು? ಹಿಂದೂಗಳಲ್ಲಿ ಪ್ರಾಯಶ್ಚಿತ್ತ ವಿಧಿಗಳಿವೆ. ಜಾತಿಭ್ರಷ್ಟನಾದ ವ್ಯಕ್ತಿಯು ಮತ್ತೆ ಜಾತಿಯ ಒಳಕ್ಕೆ ಪ್ರವೇಶ ಪಡೆಯಬೇಕಾದರೆ ಆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳಲೇಬೇಕು. ಈ ಪ್ರಾಯಶ್ಚಿತ್ತಗಳ ಸಂಬಂಧವಾಗಿ ಕೆಲವು ಅಂಶಗಳನ್ನು ನೆನಪಿನಲ್ಲಿಡುವುದು ಅಗತ್ಯ. ಮೊದಲನೆಯದಾಗಿ, ಜಾತಿಗೆ ಸಂದ ಅಪರಾಧಗಳಿಗೆ ಪ್ರಾಯಶ್ಚಿತ್ತವಿಲ್ಲ. ಎರಡನೆಯದಾಗಿ, ಅಪರಾಧಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತಗಳು ಬೇರೆ ಬೇರೆ ಆಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಅತ್ಯಲ್ಪ ಪ್ರಮಾಣದ ಜುಲ್ಮಾನೆ ಸಾಕಾಗುತ್ತದೆ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅದು ಅತ್ಯಂತ ಉಗ್ರವಾಗಿರುತ್ತದೆ. ಪ್ರಾಯಶ್ಚಿತ್ತ ಇರುವುದು, ಇಲ್ಲದುದು ಈ ಅಂಶವು ಬಹಳ ಮಹತ್ವದ್ದಾಗಿದೆ. ಅದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರಾಯಶ್ಚಿತ್ತವಿಲ್ಲವೆಂದರೆ ಯಾರು ಬೇಕಾದರೂ ಆ ಅಪರಾಧವನ್ನು ಮಾಡಿ ನಿಭಾಯಿಸಿಕೊಂಡು ಹೋಗಿಬಿಡಬಹುದು ಎಂದರ್ಥವಲ್ಲ. ಬದಲಿಗೆ ಅಲ್ಲಿ ನಡೆದಿರುವ ಅಪರಾಧವು ಎಣಿಕೆಗೆ ನಿಲುಕದಷ್ಟು ಬೃಹತ್ ಪ್ರಮಾಣದ್ದು. ಅದಕ್ಕಾಗಿ ಜಾತಿಯಿಂದ ಹೊರಹಾಕಲ್ಪಟ್ಟ ವ್ಯಕ್ತಿಯು ಏನೇ ಆಗಲಿ ಮರಳಿ ಜಾತಿಗೆ ಬರುವಂತಿಲ್ಲ ಎಂದು ಅದರ ಅರ್ಥ. ಪ್ರಾಯಶ್ಚಿತ್ತ ಇರುವುದು ಎಂದರೆ ಅಪರಾಧದ ದೋಷ ವಿಮೋಚನೆ ಮಾಡಿಕೊಳ್ಳಬಹುದಾಗಿದೆ ಎಂದರ್ಥ. ವಿಧಿಸಿದ ಪ್ರಾಯಶ್ಚಿತ್ತವನ್ನು ನೆರವೇರಿಸಿದ ಆನಂತರ ವ್ಯಕ್ತಿಯು ಮತ್ತೆ ಜಾತಿಗೆ ಪ್ರವೇಶಿಸಬಹುದು.
ಪ್ರಾಯಶ್ಚಿತ್ತವೇ ಇಲ್ಲದಂತಹ 2 ಅಪರಾಧಗಳಿವೆ. ಅವು 1. ಹಿಂದೂ ಧರ್ಮದಿಂದ ಬೇರೊಂದು ಧರ್ಮಕ್ಕೆ ಮತಾಂತರಗೊಳ್ಳುವುದು. 2. ಬೇರೆ ಧರ್ಮದ ಬೇರೆ ಜಾತಿಯ ಒಬ್ಬ ವ್ಯಕ್ತಿಯೊಂದಿಗೆ ಹಿಂದೂ ಧರ್ಮದ ಸಂಕೇತಗಳು 032 ಮದುವೆ ಮಾಡಿಕೊಳ್ಳುವುದು. ಈ ಅಪರಾಧಗಳಿಗಾಗಿ ಜಾತಿಯನ್ನು ಕಳೆದುಕೊಂಡ ವ್ಯಕ್ತಿ ಖಾಯಮಾಗಿಯೇ ಕಳೆದುಕೊಳ್ಳುತ್ತಾನೆ ಎಂಬುದು ಸ್ಪಷ್ಟವಾಗಿಯೇ ಇದೆ. ಇತರ ಅಪರಾಧಗಳಿಗೆ ವಿಧಿಸಿರುವ ಪ್ರಾಯಶ್ಚಿತ್ತಗಳಲ್ಲಿ ತುಂಬಾ ಉಗ್ರ ರೀತಿಯವು 2 ಇವೆ. 1. ಹೀಸೊನ್ನೆದು ಅಲ್ಲದವನ ಅಥವಾ ಬೇರೆ ಜಾತಿಯವನ ಜೊತೆಗೆ ಕುಳಿತು ಸಹಪಂಕ್ತಿ ಭೋಜನ ಮಾಡುವುದು. 2. ತನ್ನ ಜಾತಿಯ ಕಸುಬಲ್ಲದ ಬೇರೆ ಯಾವುದೇ ಕಸುಬನ್ನು ಹಿಡಿಯುವುದು. ಇತರ ಅಪರಾಧಗಳ ವಿಷಯದಲ್ಲಿ ಶಿಕ್ಷೆಯು ಹಗುರವಾದದ್ದು, ಹೆಚ್ಚು ಕಡಿಮೆ ನಾಮಕಾವಸ್ಥೆಯದು. ಜಾತಿಯ ಮೂಲಭೂತ ನಿಯಮಗಳು ಯಾವುದು ಎಂಬುದನ್ನು, ಜಾತಿಯೆಂದರೇನೆಂಬುದನ್ನು ಕಂಡುಕೊಳ್ಳಬೇಕಾದರೆ ಅತ್ಯಂತ ಖಚಿತವಾದ ಸೂಚನೆಯಿರುವ ಈ ಪ್ರಾಯಶ್ಚಿತ್ತಗಳ ಬಗೆಗೆ ಇರುವ ನಿಯಮಗಳನ್ನು ನೋಡಬೇಕು. ಯಾವ ನಿಯಮದ ಉಲ್ಲಂಘನೆಗೆ ಪ್ರಾಯಶ್ಚಿತ್ತ ಇಲ್ಲವೋ ಅವೇ ಜಾತಿಯ ಆತ್ಮ. ಉಗ್ರವಾದ ಪ್ರಾಯಶ್ಚಿತ್ತವಿರುವ ನಿಯಮಗಳು ಅದರ ದೇಹ. ಆದ್ದರಿಂದ ಜಾತಿಯನ್ನು ಕುರಿತು 4 ಮೂಲಭೂತ ನಿಯಮಗಳಿವೆ ಎಂದು ಯಾವುದೇ ಸಂದೇಹವಿಲ್ಲದೆ ಹೇಳಬಹುದು. ಎ. ಹಿಂದೂ ಧರ್ಮದಲ್ಲಿ ನಂಬಿಕೆ. ಬಿ. ಮದುವೆ. ಇ. ಆಹಾರ ಮತ್ತು ಇ. ವೃತ್ತಿಗಳಿಗೆ ಸಂಬಂಧಿಸಿದ ನಿಯಮಾವಳಿಗೆ ಬದ್ಧತೆ ಇರುವ ಸಾಮಾಜಿಕ ತಂಡ ಎಂದು ಜಾತಿಯನ್ನು ವಿವರಿಸಬಹುದು. ಇದರ ಜೊತೆಗೆ ಇನ್ನೂ ಒಂದು ಲಕ್ಷಣವನ್ನು ಸೇರಿಸಬಹುದು. ಒಂದು ಸಮಾನ ಹೆಸರಿನಿಂದ ಗುರುತಿಸಿ ಕರೆಯಲ್ಪಡುವ ಸಾಮಾಜಿಕ ತಂಡ. ಅದು ಮದುವೆಯ ವಿಷಯದಲ್ಲಿ ನಿಯಮಾವಳಿಯು ಜಾತಿಯಲ್ಲಿ ಸ್ವಜಾತಿ ವಿವಾಹ ಪದ್ಧತಿ ಇರತಕ್ಕದ್ದು ಎಂದು ಹೇಳುತ್ತದೆ. ಬೇರೆ ಬೇರೆ ಜಾತಿಯ ಸದಸ್ಯರಲ್ಲಿ ಅಂತರ್ವಿವಾಹ ನಡೆಯಕೂಡದು. ಇಡೀ ಜಾತಿ ವ್ಯವಸ್ಥೆಯ ರಚನೆಗೆ ಅತ್ಯಂತ ಮೂಲಭೂತವಾಗಿರುವ ಹಾಗೂ ಮೊತ್ತಮೊದಲನೆಯ ಅಂಶ ಇದು. ಆಹಾರದ ವಿಷಯದಲ್ಲೂ ಅಷ್ಟೇ. ತನ್ನ ಜಾತಿಗೆ ಸೇರದೇ ಇರುವ ಒಬ್ಬ ವ್ಯಕ್ತಿಯಿಂದ ಆಹಾರ ಪಡೆಯಕೂಡದು ಹಾಗೂ ಅವನೊಂದಿಗೆ ಭೋಜನ ಮಾಡುವುದು ನಿಷಿದ್ಧ. ಅಂದರೆ ಯಾರಿಗೆ ಒಳ ವಿವಾಹಕ್ಕೆ ಅವಕಾಶವಿರುತ್ತದೆಯೋ ಅವರಿಗೆ ಒಳಪಂಕ್ತಿ ಭೋಜನಕ್ಕೂ ಅವಕಾಶವಿರುತ್ತದೆ. ಯಾರಿಗೆ ಅದಕ್ಕೆ ಅವಕಾಶವಿಲ್ಲವೋ ಅವರಿಗೆ ಇದೂ ಇಲ್ಲ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಜಾತಿ ಎನ್ನುವುದು ಒಂದು ಸ್ವಜಾತಿ ಘಟಕ ಮತ್ತು ಒಂದು ಮತೀಯ ಘಟಕ. ವೃತ್ತಿಯ ವಿಷಯದಲ್ಲಿ ನಿಯಮವು ಏನು ಹೇಳುತ್ತದೆ? ವ್ಯಕ್ತಿಯು ತನ್ನ ಜಾತಿಗೆ ಪರಂಪರೆಯಿಂದ ಬಂದಿರುವ ಕಸುಬನ್ನು ಮಾಡತಕ್ಕದ್ದು. ಒಂದು ಜಾತಿಗೆ ಹಾಗೆ ಒಂದು ನಿರ್ದಿಷ್ಟ ವೃತ್ತಿ ಇಲ್ಲದ ಪಕ್ಷದಲ್ಲಿ ತನ್ನ ತಂದೆ ಏನು ಮಾಡುತ್ತಿದ್ದನೋ ಆ ಕೆಲಸವನ್ನು ಮಗನು ಮಾಡಬೇಕು. ಇನ್ನೂ ಒಬ್ಬ ವ್ಯಕ್ತಿಯ ಸ್ಥಾನಮಾನದ ವಿಷಯದಲ್ಲಿ ಹೇಳುವುದಾದರೆ ಅದು ನಿರ್ಧಾರವಾಗಿಬಿಟ್ಟಿದೆ ಹಾಗೂ ವಂಶಪಾರಂಪರವಾಗಿ ಬಂದಿದೆ. ಪೂರ್ವ ನಿರ್ಧಾರಿತ ಎಂದು ಏಕೆ ಹೇಳುವುದೆಂದರೆ ವ್ಯಕ್ತಿಯ ಸ್ಥಾನಮಾನವು ಅವನ ಜಾತಿಯ ಸ್ಥಾನಮಾನದಿಂದ ನಿರ್ಧಾರಿತವಾಗುತ್ತದೆ. ವಂಶಪರಂಪರೆಯಿಂದ ಎಂದು ಏಕೆ ಹೇಳುತ್ತೇವೆಂದರೆ ವ್ಯಕ್ತಿಗೆ ಅವನ ತಂದೆ ತಾಯಿ ಯಾವ ಜಾತಿಗೆ ಸೇರಿದ್ದಾರೋ ಆ ಜಾತಿಯ ಮುದ್ರೆ ಒತ್ತಲ್ಪಡುತ್ತದೆ. ಒಬ್ಬ ಹಿಂದೂ ತನ್ನ ಜಾತಿಯನ್ನು ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲವಾದ್ದರಿಂದ ಅವನ ಸ್ಥಾನಮಾನದಲ್ಲೂ ಬದಲಾವಣೆ ಬರಲು ಸಾಧ್ಯವಿಲ್ಲ. ಹಿಂದೂ ಒಂದು ಜಾತಿಯಲ್ಲಿ ಹುಟ್ಟುತ್ತಾನೆ. ತಾನು ಹುಟ್ಟಿದ ಜಾತಿಯ ಒಬ್ಬ ಸದಸ್ಯನಾಗಿಯೇ ಮೃತನಾಗುತ್ತಾನೆ. ಜಾತಿಯನ್ನು ಕಳೆದುಕೊಂಡರೆ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಹಿಂದೂವು ತನ್ನ ಸ್ಥಾನಮಾನವನ್ನು ಕಳೆದುಕೊಳ್ಳಬಹುದು, ಆದರೆ ಹೊಸದಾದ ಅದಕ್ಕಿಂತ ಬೇರೆಯದಾದ ಉತ್ತಮವಾದ ಸ್ಥಾನಮಾನವನ್ನಂತೂ ಪಡೆಯಲು ಸಾಧ್ಯವಿಲ್ಲ. ಒಂದು ಜಾತಿಗೆ ಒಂದು ರೂಢನಾಮವಿರುವುದರ ಮಹತ್ವವೇನು? ತುಂಬ ಸುಸಂಗತವಾದ 2 ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು. ಆಗ ಅದು ಸ್ಪಷ್ಟವಾಗುತ್ತದೆ. ಜಾತಿ ಎಂಬ ವ್ಯವಸ್ಥೆಯ ಒಂದು ಸಂಪೂರ್ಣ ಚಿತ್ರವನ್ನು ಪಡೆಯಬೇಕೆಂದರೆ ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕಂಡುಕೊಳ್ಳಬೇಕು. ಸಾಮಾಜಿಕ ಸಮುದಾಯಗಳು ವ್ಯವಸ್ಥಿತವಾಗಿರುತ್ತವೆ, ಇಲ್ಲವೇ ಅವ್ಯವಸ್ಥಿತವಾಗಿರುತ್ತವೆ. ತಂಡದ ಸದಸ್ಯತ್ವ ಅದಕ್ಕೆ ಸೇರುವುದು ಅಥವಾ ಅದನ್ನು ತ್ಯಜಿಸುವುದು ಇವಕ್ಕೆ ಸಂಬಂಧಿಸಿದ ಪ್ರಕ್ರಿಯೆ. ನಿರ್ದಿಷ್ಟ ಸಾಮಾಜಿಕ ನಿಯಮಾವಳಿಗೆ ಅಧೀನಗೊಂಡಾಗ ತಂಡದ ಇತರ ಸದಸ್ಯರ ಬಗೆಗೆ ಕೆಲವು ಕರ್ತವ್ಯಗಳನ್ನು, ಕೆಲವು ಹಕ್ಕುಗಳನ್ನು ಹೊಂದಿದ್ದಾಗ ಅದು ವ್ಯವಸ್ಥಿತ ತಂಡವೆನಿಸುತ್ತದೆ. ಇಂತಹ ತಂಡವು ಒಂದು ಸ್ವಯಂಪ್ರೇರಿತ ತಂಡವಾಗಿರುತ್ತದೆ. ಸದಸ್ಯರು ತಾವು ಏನು ಮಾಡುತ್ತಿದ್ದೇವೆ, ಸಂಘಟನೆಯ ಧ್ಯೇಯಗಳಾವುವು ಎಂಬ ಪೂರ್ಣ ಅರಿವನ್ನಿಟ್ಟುಕೊಂಡೇ ಅದನ್ನು ಪ್ರವೇಶಿಸುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಬೇರೆ ತಂಡಗಳಿರುತ್ತವೆ. ವ್ಯಕ್ತಿಯು ಯಾವುದೇ ಇಚ್ಛೆ ಅಥವಾ ಸಂಕಲ್ಪ ಇಲ್ಲದೆ ಇದಕ್ಕೆ ಸೇರುತ್ತಾನೆ. ಸಾಮಾಜಿಕ ಕಟ್ಟುಪಾಡುಗಳಿಗೆ, ಸಂಪ್ರದಾಯಗಳಿಗೆ ಅಧೀನನಾಗುತ್ತಾನೆ. ಅವುಗಳ ಮೇಲೆ ಅವನಿಗೆ ಯಾವುದೇ ಬಗೆಯ ನಿಯಂತ್ರಣ ಇರುವುದಿಲ್ಲ. ಜಾತಿ ಎನ್ನುವುದು ಅತ್ಯಂತ ವ್ಯವಸ್ಥಿತವಾದ ಸಾಮಾಜಿಕ ತಂಡ ಎಂದು ಬೇರೆಯಾಗಿ ಹೇಳಬೇಕಾದ ಅಗತ್ಯವಿಲ್ಲ. ಅದು ಸಡಿಲವಾದ ಅಥವಾ ತೇಲಿಕೆಯ ವಸ್ತುವಲ್ಲ. ಅದು ಸ್ವಯಂಪ್ರೇರಿತವಲ್ಲದ ವ್ಯವಸ್ಥೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಿಂದೂ ಒಂದು ಜಾತಿಯಲ್ಲಿ ಹುಟ್ಟುತ್ತಾನೆ. ಆ ಜಾತಿಯ ಸದಸ್ಯನಾಗಿಯೇ ಸಾಯುತ್ತಾನೆ. ಜಾತಿಯಿಲ್ಲದ ಹಿಂದೂ ಇಲ್ಲವೇ ಇಲ್ಲ. ಅವನು ಜಾತಿಯ ಹಿಡಿತದಿಂದ ಎಂದಿಗೂ ತಪ್ಪಿಸಿಕೊಳ್ಳುವಂತಿಲ್ಲ. ಜನನದಿಂದ ಮರಣದವರೆಗೆ ಅದಕ್ಕೆ ಬದ್ಧನಾಗಿದ್ದಾನೆ. ತನಗೆ ಯಾವುದೇ ಬಗೆಯ ಹತೋಟಿಯಿಲ್ಲದ ಸಾಮಾಜಿಕ ನಿಯಮಾವಳಿಗಳು ಮತ್ತು ಕಟ್ಟುಪಾಡುಗಳಿಗೆ ಅಧೀನನಾಗಿದ್ದಾನೆ. ಒಂದು ಜಾತಿಗೆ ಪ್ರತ್ಯೇಕವಾದ ಒಂದು ಹೆಸರು ಇರುವುದರ ಮಹತ್ವ ಇದರಲ್ಲಿದೆ. ಆದು ಜಾತಿಯನ್ನು ಒಂದು ವ್ಯವಸ್ಥಿತವಾದ, ಸ್ವಯಂಪ್ರೇರಿತವಲ್ಲದ ಸಮುದಾಯವನ್ನಾಗಿ ಮಾಡುತ್ತದೆ. ವಿಶಿಷ್ಟವಾದ ಬೇರೆ ಹೆಸರು ಅದಕ್ಕೆ ನಿರಂತರ ಅಸ್ತಿತ್ವವನ್ನು, ಪ್ರತ್ಯೇಕತೆಯ ಮುದ್ರೆಯನ್ನು ಒದಗಿಸುತ್ತದೆ. ಜಾತಿಯ ಬಗೆಗೆ ಬರೆದವರು ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ಹೆಸರಿರುವುದರ ಪ್ರಾಮುಖ್ಯವನ್ನು ಸಾಕಷ್ಟು ಮಟ್ಟಿಗೆ ಅರ್ಥಮಾಡಿಕೊಂಡಿಲ್ಲ ಎಂದೇ ಹೇಳಬೇಕು. ಆದ್ದರಿಂದಾಗಿ ಅವರು ಜಾತಿ ವ್ಯವಸ್ಥೆಯ ಅತ್ಯಂತ ವಿಶಿಷ್ಟವಾದ ಒಂದು ಲಕ್ಷಣವನ್ನು ಕಾಣಲಾರದೆ ಹೋಗಿದ್ದಾರೆ. ಅನೇಕ ದೇಶಗಳಲ್ಲಿ ಸಾಮಾಜಿಕ ಸಮುದಾಯಗಳಿರುತ್ತವೆ. ಪ್ರತಿಯೊಂದು ಸಮಾಜದಲ್ಲೂ ಅವು ಇರಲೇಬೇಕು. ಅನೇಕ ದೇಶಗಳ ಅನೇಕ ಸಾಮಾಜಿಕ ತಂಡಗಳನ್ನು ಭಾರತದ ವಿವಿಧ ಜಾತಿಗಳೊಂದಿಗೆ ಸಮೀಕರಿಸಬಹುದು. ಅವುಗಳಿಗೆ ಸಮನಾದುವು ಎಂದು ಹೇಳಬಹುದು. ಸಾಮಾಜಿಕ ತಂಡಗಳಾಗಿ ಕುಂಬಾರರು, ಆಗಸರು, ಬುದ್ಧಿಜೀವಿಗಳು ಎಲ್ಲ ಕಡೆಯೂ ಇದ್ದಾರೆ. ಆದರೆ ಬೇರೆ ದೇಶಗಳಲ್ಲಿ ಅವರು ಅವ್ಯವಸ್ಥಿತರಾಗಿದ್ದಾರೆ, ಸ್ವಯಂಪ್ರೇರಿತ ಸಮುದಾಯವಾಗಿದ್ದಾರೆ. ಭಾರತದಲ್ಲಾದರೆ ಅವರು ವ್ಯವಸ್ಥಿತ ತಂಡಗಳಾಗಿದ್ದಾರೆ, ಸ್ವಯಂಪ್ರೇರಿತರಾಗಿದ್ದಾರೆ. ಅಂದರೆ ಇಲ್ಲಿ ಅವರು ಪ್ರತ್ಯೇಕ ಜಾತಿಗಳಾಗಿದ್ದಾರೆ. ಬೇರೆ ದೇಶಗಳಲ್ಲಿ ಅವರಿಗೆ ಬೇರೆ ಹೆಸರಿಲ್ಲ. ಭಾರತದಲ್ಲಿ ಪ್ರತ್ಯೇಕ ಹೆಸರಿವೆ. ಜಾತಿಗೆ ನಿರ್ದಿಷ್ಟತೆ, ನಿರಂತರತೆ ಮತ್ತು ವಿಶಿಷ್ಟತೆಗಳನ್ನು ಹೆಸರು ಕೊಡುತ್ತದೆ. ಸದಸ್ಯರು ಯಾರು ಎಂಬುದನ್ನು ಹಿಂದೂ ಧರ್ಮದ ಸಂಕೇತಗಳು ಅದು ನಿರೂಪಿಸುತ್ತದೆ. ಅನೇಕ ಸಂದರ್ಭಗಳಲ್ಲಿ ಒಂದು ಜಾತಿಯಲ್ಲಿ ಹುಟ್ಟಿದ ವ್ಯಕ್ತಿಯು ತನ್ನ ಉಪನಾಮದ ಒಂದು ಭಾಗವಾಗಿ ಜಾತಿಯ ಹೆಸರನ್ನು ಇಟ್ಟುಕೊಂಡಿರುತ್ತಾನೆ. ನಿಯಮಗಳನ್ನು, ಕಟ್ಟುಪಾಡುಗಳನ್ನು ಜಾರಿಗೆ ತರಲು ಜಾತಿಗೆ ಸಹಾಯಕವಾಗುವುದು ಹೆಸರೇ. 2 ವಿಧಾನಗಳಿಂದ ಇದು ಸುಲಭವಾಗುತ್ತದೆ. ತಪ್ಪು ಮಾಡಿದವನು ಬೇರೊಂದು ಜಾತಿಯ ಹೆಸರಿನಿಂದ ತಪ್ಪಿಸಿಕೊಂಡು ಹೋಗುವುದನ್ನು ಇದು ತಡೆಯುತ್ತದೆ. ಜಾತಿ ನಿಬಂಧನೆಗಳ ಕ್ಷೇತ್ರದಿಂದ ಅವನು ಆಚೆ ಹೋಗಲು ಸಾಧ್ಯವಾಗುವುದಿಲ್ಲ. ಎರಡನೆಯದಾಗಿ, ಅಪರಾಧಿ ವ್ಯಕ್ತಿಯನ್ನು, ಅವನ ಜಾತಿಯನ್ನು ಗುರುತಿಸಲು ಇದರಿಂದ ಸಾಧ್ಯವಾಗುತ್ತದೆ. ಯಾರೇ ಆಗಲಿ ಅವನ ಜಾತಿಗೆ ಅವನನ್ನು ಒಪ್ಪಿಸಿ ಜಾತಿ ನಿಯಮಗಳನ್ನು ಉಲ್ಲಂಘಿಸಿದ ಅಪರಾಧಕ್ಕೆ ಶಿಕ್ಷೆ ಕೊಡಿಸುವುದು ಸುಲಭವಾಗುತ್ತದೆ. ಜಾತಿ ಎಂದರೆ ಇದು. ಇನ್ನು ಜಾತಿ ವ್ಯವಸ್ಥೆಯ ಬಗೆಗೆ ನೋಡೋಣ.
ಬೇರೆ ಬೇರೆ ಜಾತಿಗಳ ನಡುವೆ ಇರುವ ಪರಸ್ಪರ ಸಂಬಂಧಗಳ ಅಧ್ಯಯನವನ್ನು ಇದು ಒಳಗೊಳ್ಳುತ್ತದೆ. ಹಲವು ಜಾತಿಗಳ ಗುಚ್ಛವಾಗಿ ಜಾತಿ ವ್ಯವಸ್ಥೆಯು ಯಾರಿಗೆ ಆದರೂ ರಾಚುವಂತೆ ತನ್ನ ಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಮೊದಲನೆಯದಾಗಿ, ಒಂದು ವ್ಯವಸ್ಥೆಯಾಗಿ ಪರಿಣಮಿಸಿರುವ ವಿವಿಧ ಜಾತಿಗಳ ನಡುವೆ ಅಂತರ ಸಂಬಂಧ ಯಾವುದೂ ಇಲ್ಲ. ಪ್ರತಿಯೊಂದು ಜಾತಿಯ ಬೇರೆ ಹಾಗೂ ವಿಶಿಷ್ಟವಾದುದು. ತನ್ನ ಆಂತರಿಕ ವ್ಯವಹಾರಗಳನ್ನು ನಿರ್ವಹಿಸುವುದರಲ್ಲಿ ಹಾಗೂ ಜಾತಿ ನಿಬಂಧನೆಗಳನ್ನು ಜಾರಿಗೊಳಿಸುವುದರಲ್ಲಿ ಒಂದೊಂದು ಸ್ವತಂತ್ರ ಹಾಗೂ ಪರಮಾಧಿಕಾರ ಹೊಂದಿರುವಂಥದು. ಎರಡನೆಯ ಲಕ್ಷಣ, ಇತರ ಜಾತಿಗಳಿಗೆ ಸಂಬಂಧಿಸಿದಂತೆ ಒಂದು ಜಾತಿಯ ಸ್ಥಾನ. ಅದು ಲಂಬವಾಗಿದೆ, ಕ್ಷೇತ್ರೀಯವಾಗಿಲ್ಲ. ಹೀಗಿದೆ ಜಾತಿ ಮತ್ತು ಜಾತಿ ವ್ಯವಸ್ಥೆ. ಹಿಂದೂ ಸಾಮಾಜಿಕ ವ್ಯವಸ್ಥೆಯನ್ನು ತಿಳಿದುಕೊಳ್ಳಬೇಕಾದರೆ ಇದಿಷ್ಟು ತಿಳಿದರೆ ಸಾಕೆ ಎಂಬುದು ಪ್ರಶ್ನೆ. ಹಿಂದೂ ಸಮಾಜ ವ್ಯವಸ್ಥೆಯ ಸ್ಥಿರ ಚಿತ್ರವೊಂದನ್ನು ಪಡೆಯಲು ಜಾತಿ ಮತ್ತು ಜಾತಿ ವ್ಯವಸ್ಥೆಯನ್ನು ತಿಳಿದುಕೊಂಡರೆ ಸಾಕಾಗಬಹುದು. ಹಿಂದೂಗಳು ಜಾತಿಗಳಾಗಿ ವರ್ಗೀಕೃತರಾಗಿದ್ದಾರೆ. ಎಲ್ಲರೂ ಜಾತಿಗಳಾಗಿ ಪೋಣಿಸಿರುವ ಒಂದು ವಾರದಲ್ಲಿ ನೇತಾಡುತ್ತಿದ್ದಾರೆ. ಆ ಆಂತರಿಕ ಸೂತ್ರವಾದರೂ ಪ್ರತಿಯೊಂದು ಜಾತಿಯನ್ನು ಸುತ್ತುವರಿದು ಬೇರ್ಪಡಿಸುತ್ತಾ ಇದ್ದರೂ ಅದೇ ಸಮಯದಲ್ಲಿ ಅವರನ್ನು ಒಟ್ಟಾಗಿ ಹಿಡಿದಿಟ್ಟಿದೆ. ಟೆನಿಸ್ ಚೆಂಡುಗಳನ್ನು ಒಂದರ ಮೇಲೆ ಒಂದನ್ನಿಟ್ಟು ಪೋಣಿಸಿದ ದಾರದ ಹಾಗೆ. ಆದರೆ ಒಂದು ಶಕ್ತಿಪೂರ್ಣ ಸ್ಥಿತಿಯಾಗಿ ಜಾತಿಯನ್ನು ಅರ್ಥಮಾಡಿಕೊಳ್ಳಲು ಇವಿಷ್ಟು ಸಾಕಾಗುವುದಿಲ್ಲ. ಜಾತಿಯ ಸಕ್ರಿಯ ಸ್ವರೂಪವನ್ನು, ಅದರ ಪ್ರಕ್ರಿಯೆಯನ್ನು ತಿಳಿಯಬೇಕಾದರೆ ಇನ್ನೊಂದು ಲಕ್ಷಣವನ್ನು, ಅಂದರೆ ವರ್ಗ ಜಾತಿ ವ್ಯವಸ್ಥೆಯನ್ನು ತಿಳಿದುಕೊಳ್ಳಬೇಕು. ಜಾತಿ ಮತ್ತು ವರ್ಗ ಭಾವನೆಗಳ ನಡುವಣ ಸಂಬಂಧವು ಉದ್ದಕ್ಕೂ ಬಿಸಿ ಚರ್ಚೆಯ ವಸ್ತುವಾಗಿ ಬಂದಿದೆ. ಕೆಲವರು ಜಾತಿಯು ವರ್ಗದೊಂದಿಗೆ ಸಮೀಕೃತವಾಗುತ್ತದೆ, ಎರಡಕ್ಕೂ ವ್ಯತ್ಯಾಸವಿಲ್ಲ ಎನ್ನುತ್ತಾರೆ. ಇತರರು ಮೂಲಭೂತವಾಗಿ ಜಾತಿಯ ಭಾವನೆ ವರ್ಗದ ಭಾವನೆಗೆ ವಿರುದ್ಧವಾದದ್ದು ಎಂದು ಹೇಳುತ್ತಾರೆ. ಜಾತಿ ವಿಷಮತವಾದ ಈ ಅಂಶದ ಬಗ್ಗೆ ಮುಂದೆ ಇನ್ನೂ ಹೆಚ್ಚು ಹೇಳಬೇಕಾಗಿದೆ. ಇದುವರೆಗೂ ಹೇಳದಿರುವ ಒಂದು ಲಕ್ಷಣವನ್ನು ಇಲ್ಲಿ ಪ್ರಸ್ತಾಪ ಮಾಡುವುದು ಅಗತ್ಯ. ಜಾತಿಯು ವರ್ಗದಿಂದ ಬೇರೆಯಾದುದು ಮತ್ತು ಅದಕ್ಕೆ ವಿರುದ್ಧವಾದುದು. ಆದರೂ ಜಾತಿ ವ್ಯವಸ್ಥೆಯು ಜಾತಿಯಲ್ಲ, ಒಂದು ವರ್ಗ ವ್ಯವಸ್ಥೆಯನ್ನು ಅಂಗೀಕರಿಸುತ್ತದೆ. ಇದು ಮೇಲೆ ಉಲ್ಲೇಖಿಸಿದ ಸ್ತರೀಕೃತ ಸ್ಥಾನಮಾನಗಳಿರುವ ವ್ಯವಸ್ಥೆಗಿಂತ ಬೇರೆಯಾದದ್ದು. ಹಿಂದೂಗಳು ಹಲವಾರು ಜಾತಿಗಳಾಗಿ ವಿಭಜಿತರಾಗಿರುವಂತೆಯೇ ಜಾತಿಗಳು ವಿವಿಧ. ಓಎಲ್ಒ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಜಾತಿ ವರ್ಗಗಳಾಗಿ ವರ್ಗೀಕೃತವಾಗಿವೆ. ಹಿಂದೂ ಜಾತಿ ಪ್ರಜ್ಞೆಯುಳ್ಳವನು, ಅವನು ವರ್ಗ ಪ್ರಜ್ಞೆಯುಳ್ಳವನೂ ಆಗಿದ್ದಾನೆ. ಅವನು ಜಾತಿ ಪ್ರಜ್ಞೆಯುಳ್ಳವನೋ ವರ್ಗ ಪ್ರಜ್ಞೆಯುಳ್ಳವನೋ ಎನ್ನುವುದು ಅವನು ಸಂಘರ್ಷಿಸಬೇಕಾಗಿ ಬರುವ ಜಾತಿಯನ್ನು ಅವಲಂಬಿಸಿದೆ. ತಾನು ಸಂಘರ್ಷಿಸುವ ಜಾತಿಯು ತನ್ನ ಜಾತಿಯ ವರ್ಗದ ತೆಕ್ಕೆಗೆ ಸೇರಿದ ಇನ್ನೊಂದು ಜಾತಿಯಾದ ಪಕ್ಷದಲ್ಲಿ ಅವನು ಜಾತಿ ಪ್ರಜ್ಞೆಯುಳ್ಳವನು. ತಾನು ಘರ್ಷಿಸುವ ಜಾತಿಯು ಅದೇ ವರ್ಗವಲ್ಲದೆ ಬೇರೆ ವರ್ಗಕ್ಕೆ ಸೇರಿದ ಜಾತಿಯಾಗಿದ್ದರೆ ಅವನು ವರ್ಗ ಪ್ರಜ್ಞೆಯುಳ್ಳವನು. ಈ ವಿಚಾರದಲ್ಲಿ ಆಧಾರ ಬೇಕಾದರೆ ಮದರಾಸು, ಮುಂಬೈ ಪ್ರಾಂತಗಳಲ್ಲಿ ನಡೆದ ಬ್ರಾಹ್ಮಣ ವಿರೋಧಿ ಚಳುವಳಿಯನ್ನು ಕುರಿತು ಅಧ್ಯಯನ ಮಾಡಬೇಕು. ಆದ್ದರಿಂದ ಹಿಂದೂವಿಗೆ ಜಾತಿಯ ಪರಿಧಿ ವರ್ಗದ ಪರಿಧಿಯಷ್ಟೇ ಸತ್ಯವಾದದ್ದು, ಜಾತಿ ಪ್ರಜ್ಞೆ ವರ್ಗ ಪ್ರಜ್ಞೆಯಷ್ಟೇ ಸತ್ಯವಾದದ್ದು ಎನ್ನುವುದು ಮನವರಿಕೆಯಾಗುತ್ತದೆ. ಜಾತಿಯು ವರ್ಣ ವ್ಯವಸ್ಥೆಯ ವಿಕಸಿತ ರೂಪ ಎಂದು ಹೇಳಲಾಗುತ್ತದೆ. ಇದು ಅರ್ಥವಿಲ್ಲದ ಮಾತು ಎಂಬುದನ್ನು ನಾನು ಆಮೇಲೆ ತೋರಿಸಿಕೊಡುತ್ತೇನೆ. ಜಾತಿಯು ವರ್ಣದ ವಿಕೃತ ರೂಪವಾಗಿದೆ. ಆದರೆ ವರ್ಣ ವ್ಯವಸ್ಥೆಯ ವಿಕೃತ ರೂಪವಾಗಿರುತ್ತಲೇ ಜಾತಿ ಪದ್ಧತಿಯು ವರ್ಣದಿಂದ ವರ್ಗ ವ್ಯವಸ್ಥೆಯನ್ನು ಎರವಲು ತಂದುಕೊಂಡಿದೆ. ವಾಸ್ತವವಾಗಿ ವರ್ಗ ಜಾತಿ ಪದ್ಧತಿಯು ಬಹಳ ನಿಕಟವಾಗಿ ವರ್ಣ ವ್ಯವಸ್ಥೆಯ ಭೇದಗಳನ್ನು ಹೋಲುತ್ತದೆ. ಈ ದೃಷ್ಟಿಯಿಂದ ನೋಡುವುದಾದರೆ ಜಾತಿಗಳ ಈ ಪಿರಮಿಡ್ಡಿನ ಮೂಲಕ ಹಾಯುವ ವರ್ಗಭೇದ ಭಾವನೆಯು ಪಿರಮಿಡ್ಡನ್ನು ಜಾತಿಗಳ ಬೇರೆ ಬೇರೆ ತಾಕುಗಳಾಗಿ ಒಡೆದಿದೆ. ಮೊದಲನೆಯ ಭೇದಕ ಗೆರೆಯು ಪ್ರಾಚೀನ ಚಾತುರ್ವರ್ಣ್ಯ ವ್ಯವಸ್ಥೆಯಲ್ಲಿ ಗಮನಕ್ಕೆ ಬರುವಂತಹ ವಿಭಾಜಕ ರೇಖೆಯನ್ನು ಅನುಸರಿಸುತ್ತದೆ. ಹಳೆಯ ಚಾತುರ್ವರ್ಣ್ಯ ವ್ಯವಸ್ಥೆಯು ಮೊದಲ 3 ವರ್ಣಗಳಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ವರ್ಗಗಳಿಗೂ 4ನೆಯ ವರ್ಣವಾದ ಶೂದ್ರ ವರ್ಗಕ್ಕೂ ಸ್ಪಷ್ಟವಾದ ಭೇದವನ್ನು ಮಾಡಿತು. ಮೊದಲ 3 ವರ್ಗಗಳು ಆತ್ರೋದ್ಧಾರಕ ವರ್ಗಗಳಾಗಿದ್ದವು. ಶೂದ್ರ ವರ್ಗವನ್ನು ಆತ್ರೋದ್ಧಾರಕವಲ್ಲದ ವರ್ಗ ಎಂದು ಪರಿಗಣಿಸಲಾಯಿತು. ಈ ಭೇದಕ್ಕೆ ಆಧಾರವಾದರೂ ಮೊದಲ 3 ವರ್ಗಗಳವರು ಪವಿತ್ರ ಯಜ್ಞೋಪವೀತವನ್ನು ಧರಿಸಲು, ವೇದಾಧ್ಯಯನ ಮಾಡಲು ಅರ್ಹತೆ ಪಡೆದಿದ್ದಾರೆ ಎಂಬ ಅಂಶ. ಶೂದ್ರನಿಗೆ 2 ಹಕ್ಕುಗಳೂ ಇಲ್ಲ. ಆದ್ದರಿಂದಲೇ ಶೂದ್ರನನ್ನು ಆತ್ರೋದ್ಧಾರಕ ವರ್ಗಕ್ಕೆ ಸೇರಿದವನಲ್ಲ ಎಂದು ಪರಿಗಣಿಸಲಾಯಿತು. ಈ ಭೇದಕ ರೇಖೆ ಇಂದು ಅಸ್ತಿತ್ವದಲ್ಲಿದೆ ಮತ್ತು ಇಂದಿನ ವರ್ಗಭೇದಕ್ಕೆ ಆಧಾರವಾಗಿ ಪರಿಣಮಿಸಿದೆ. ಮೇಲು ವರ್ಗದ ಜಾತಿಗಳು ಮತ್ತು ಕೆಳವರ್ಗದ ಜಾತಿಗಳು ಎಂಬುವುಗಳ ಸಂಕ್ಷಿಪ್ತ ರೂಪಗಳಾಗಿರುವ ಮೇಲು ಜಾತಿಗಳು ಮತ್ತು ಕೀಳು ಜಾತಿಗಳು ಎಂಬ ಮಾತುಗಳಲ್ಲಿ ತನ್ನ ಅಸ್ತಿತ್ವವನ್ನು ಎತ್ತಿ ತೋರಿಸುತ್ತದೆ. ಈ ಛೇದಕ ರೇಖೆಯ ಅನಂತರ ಪಿರಮಿಡ್ಡಿನೊಳಗಿನಿಂದ ಎರಡನೆಯ ಇನ್ನೊಂದು ವರ್ಗಭೇದಕ ರೇಖೆ ಹಾಯುತ್ತದೆ. ಅದು ಕೆಳವರ್ಗದ ಜಾತಿಗಳ ಕೆಳಗೆ ಹೋಗುತ್ತದೆ. ಇದು 4 ವರ್ಣಗಳಿಂದ ಉತ್ಪನ್ನವಾದ ಎಲ್ಲ ಜಾತಿಗಳನ್ನು, ಅಂದರೆ ಮೇಲು ಜಾತಿ, ಕೆಳ ಜಾತಿಗಳೆಲ್ಲವನ್ನು ಮಿಕ್ಕವುಗಳಿಗಿಂತ ಮೇಲುಮಟ್ಟದಲ್ಲಿ ಇರಿಸುತ್ತದೆ. ಆ ಮಿಕ್ಕವುಗಳನ್ನು ನಾನು ಉಳಿದವು ಎಂದು ಮಾತ್ರ ಉಲ್ಲೇಖಿಸುತ್ತೇನೆ. ಈ ವರ್ಗಛೇದಕ ರೇಖೆಯ ವಾಸ್ತವವಾದದ್ದು, ತುಂಬಾ ಖಚಿತವಾಗಿ ನಿರೂಪಿತವಾದದ್ದು, ಚಾತುರ್ವರ್ಣ್ಯ ವ್ಯವಸ್ಥೆಯ ಮೂಲಭೂತ ತತ್ವಗಳಲ್ಲಿ ಒಂದಾದದ್ದು. ಚಾತುರ್ವರ್ಣ್ಯ ಪದ್ಧತಿಯು 4ನೆಯದರ ಮೇಲುಮಟ್ಟದಲ್ಲಿ. ಹಿಂದೂ ಧರ್ಮದ ಸಂಕೇತಗಳು 161. 3 ಇರಿಸಿ ಭೇದವನ್ನು ಕಲ್ಪಿಸಿತು. ಅಷ್ಟೇ ಅಲ್ಲ, ಚಾತುರ್ವರ್ಣ್ಯ ವ್ಯವಸ್ಥೆಯೊಳಗಿನವುಗಳಿಗೂ ಆ ವ್ಯವಸ್ಥೆಗೊಳಪಡದ ಹೊರಗಿನವುಗಳಿಗೂ ನಡುವೆ ಭೇದವನ್ನು ಕಲ್ಪಿಸಿತು. ಈ ಭೇದವನ್ನು ಹೇಳಲು ಪರಿಭಾಷೆಯೂ ಇತ್ತು. ಮೇಲಾಗಲಿ ಕೆಳಗಾಗಲಿ ಚಾತುರ್ವರ್ಣ್ಯ ವ್ಯವಸ್ಥೆಯೊಳಗಿನ ಜಾತಿಗಳನ್ನು ಸವರ್ಣ ಅಂದರೆ ವರ್ಣದ ಮುದ್ರೆ ಹೊಂದಿರುವಂಥವು ಎಂದು ಕರೆದರು. ಚಾತುರ್ವರ್ಣ್ಯ ವ್ಯವಸ್ಥೆಯ ಹೊರಗಿನವುಗಳನ್ನು ಅವರ್ಣ ಅಂದರೆ ವರ್ಣದ ಮುದ್ರೆಯಿಲ್ಲದವು ಎಂದು ಕರೆದರು. 4 ವರ್ಣಗಳಿಂದ ಮೂಡಿ ಬಂದ ಎಲ್ಲ ಜಾತಿಗಳನ್ನು ಸವರ್ಣ ಹಿಂದೂಗಳು ಎಂದರು. ಇಂಗ್ಲಿಷಿನಲ್ಲಿ ಕ್ಯಾಸ್ಟ್ ಹಿಂದೂಸ್, ಕಾಸ್ಟ್ ಹಿಂದೂಸ್ ಎಂದರೆ ಇವರೇ. ಉಳಿದ ಅವರ್ಣರನ್ನು ಯುರೋಪಿಯನರು ನಾನ್ ಕ್ಯಾಸ್ಟ್ ಹಿಂದೂಸ್, ನಾನ್ ಕಾಸ್ಟ್ ಹಿಂದೂಸ್ ಎಂದರು. ಮೂಲ ಜಾತಿ ಅಥವಾ ವರ್ಣಗಳ ಹೊರಗಿನವರು ಎಂದು ಇದರ ಅರ್ಥ. ಜಾತಿ ವ್ಯವಸ್ಥೆಯನ್ನು ಕುರಿತು ಬರೆದಿರುವ ಬಹುಭಾಗ ಸವರ್ಣ ಹಿಂದೂಗಳಲ್ಲಿ ಕಂಡುಬರುವ ಜಾತಿ ವ್ಯವಸ್ಥೆಗೆ ಅನ್ವಯಿಸುವಂಥದು. ಅವರ್ಣ ಹಿಂದೂಗಳ ವಿಷಯವಾಗಿ ತಿಳಿಯುವುದು ಬಹಳ ಸ್ವಲ್ಪ. ಅವರ್ಣ ಹಿಂದೂಗಳು ಯಾರು, ಹಿಂದೂ ಸಮಾಜದಲ್ಲಿ ಅವರ ಸ್ಥಾನವೇನು, ಸವರ್ಣ ಹಿಂದೂಗಳೊಂದಿಗೆ ಅವರು ಎಂಥ ಸಂಬಂಧವನ್ನು ಹೊಂದಿದ್ದಾರೆ, ಈ ಕೆಲವು ಪ್ರಶ್ನೆಗಳಿಗೆ ಯಾರೂ ಇದುವರೆಗೂ ಗಮನ ನೀಡಿಲ್ಲ. ಈ ಪ್ರಶ್ನೆಗಳನ್ನು ಪರಿಗಣಿಸದೆ ಹಿಂದೂಗಳು ನಿರ್ಮಿಸಿರುವ ಸಾಮಾಜಿಕ ನಿರ್ಮಿತಿಯ ನಿಜವಾದ ಚಿತ್ರವನ್ನು ಪಡೆಯಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ಸವರ್ಣ ಹಿಂದೂಗಳಿಗೂ ಅವರ್ಣ ಹಿಂದೂಗಳಿಗೂ ಭೇದ ಕಲ್ಪಿಸುವ ವರ್ಗಭೇದಕ ರೇಖೆಯನ್ನು ಗಮನಿಸದೆ ಬಿಟ್ಟರೆ ಅದು ಮಾಟಗಾತಿಯರು, ರಾಕ್ಷಸರು, ರಹಸ್ಯಗಳನ್ನು ಕೈಬಿಟ್ಟ ಗ್ರಿಮ್ನ ಕಿನ್ನರ ಕಥೆಯಂತಾಗುತ್ತದೆ.